ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಕಳೆದ 6 ತಿಂಗಳ ಮೀನ್ಸ್ ಈ ಜನವರಿ 2025ರಿಂದ ಜುಲೈ 2025ರವರೆಗೆ ನಡೆದಿರತಕ್ಕಂತಹ ಪ್ರಚಲಿತ ಘಟನೆಗಳ ಟಾಪ್ ಮೋಸ್ಟ್ 120 ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ, ಸರಿನಾ? ಸೊ ಈ 120 ಪ್ರಶ್ನೆಗಳು ಯಾವ್ದಾವ್ದ್ರಿಂದ ಅಂತ ನೋಡೋದಾದ್ರೆ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಹಾಗೆ ನ್ಯಾಷನಲ್ ನ್ಯೂಸ್ ಅಂತ ನಾವು ತಿಳ್ಕೊತೀವಿ, ಸರಿನಾ? ಸೊ ಈ ಇಂಟರ್ನ್ಯಾಷನಲ್ ನ್ಯೂಸ್ ಮತ್ತೆ ನ್ಯಾಷನಲ್ ನ್ಯೂಸ್ ನಿಮಗೆ ಯಾವ ಒಂದು ಮೀನ್ಸ್ ಈ ಒಂದು ಕರೆಂಟ್ ಅಫೇರ್ಸ್ ಬಗ್ಗೆ ಯಾವ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿಲ್ಲ ಇಲ್ಲಿವರೆಗೆ. ನೀವೇನಾದ್ರೂ SSC ಎಕ್ಸಾಮ್ ಬರೀತಿದ್ರ, SSC ನಲ್ಲಿ ಯಾವುದೇ ನನ್ ಆಫ್ ದ ಎಕ್ಸಾಮ್ ನೀವು GD ಏನಾದರೂ ತಗೊಳ್ಳಿ, ಇಲ್ಲಾಂದ್ರೆ CHG ಆದ್ರೂ ತಗೊಳ್ಳಿ, ಸೊ ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ ನಿಮಗೆ ಈ ಒಂದು ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಸೊ ಮೇನ್ ರೋಲ್ ನಿಮಗೆ ಇದು ನಿಭಾಯಿಸ್ತದೆ. ಹಾಗೆ ನೀವೇನಾದ್ರೂ RRB ಎಕ್ಸಾಮ್ ಬರೀತಿದ್ರೆ, ಸರ್ ಇಲ್ಲ ಸರ್ ನಾನು RRB ಬರೀತೀನಿ, GD ಬರೀತೀನಿ, ಸಾರಿ RRB ನಲ್ಲಿ ನಾನು D ಗ್ರೂಪ್ ಬರೀತೀನಿ ಸರ್, ಹೌದು ಕೇಳ್ತಾನೆ ಸರ್. ಅದಾಂತರ ಇಲ್ಲ ಸರ್ ನಾನು RRB ಅಲ್ಲಿ JE ಎಕ್ಸಾಮ್ ಬರೀತಿದ್ದೀನಿ ಸರ್, ಹೌದು ಸರ್ ಕೇಳ್ತಾನೆ, ಸರಿನಾ? ಸೊ ನೀವು RRB ಅಲ್ಲಿ ಯಾವುದೇ ಎಕ್ಸಾಮ್ ಬರೀರಿ ಕೇಳ್ತಾನೆ, ಅದಾದಂತರ SSC ಅಲ್ಲಿ ಯಾವುದೇ ಎಕ್ಸಾಮ್ ಬರೀರಿ ಕೇಳ್ತಾನೆ. ಸ್ಟೇಟ್ ಗೌರ್ಮೆಂಟ್ ನೀವು PC ಎಕ್ಸಾಮ್ ಬರೆದ್ರು ಕೂಡ ನಿಮಗೆ ಇದೇ ಕರೆಂಟ್ ಅಫೇರ್ಸ್ ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ ನೀವು KS ಎಕ್ಸಾಮ್ ಬರೆದ್ರು ಕೂಡ ಇದೇ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಅದರ ಸಲುವಾಗಿ ಈ ಒಂದು ಸೆಷನ್ ನಿಮಗೆ ಬಹಳ ಪ್ರಮುಖವಾಗಿರತಕ್ಕಂಥ ಸೆಷನ್ ಆಗಿರುತ್ತೆ. ಸೊ ಪ್ಲೀಸ್ ನಿಮಗೆ ಆದಷ್ಟು ನಿಮಗೆ ಎಷ್ಟಾಗುತ್ತಲ್ವಾ ಅಷ್ಟು ಈ ಒಂದು ಸೆಷನ್ನ ಪ್ಲೀಸ್ ಶೇರ್ ಮಾಡಿ, ಸರಿನಾ? ಇದೊಂದು ನನ್ನ ಕಳಕಳಿಯ ವಿನಂತಿ ಅಂತ ಅನ್ಕೊಳ್ಳಿ. ಈ ಒಂದು ಸೆಷನ್ಗೆ ಹೇಗೆ ಅಂತಂದರೆ ಇದಕ್ಕೆ ಸ್ವಲ್ಪ ಮೆಹನತ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅದಕ್ಕೆ ಈ ಒಂದು ಕ್ವಶನ್ಗಳು ನಿಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಯೂಸ್ಫುಲ್ ಆಗಲಿ, ನಿಮ್ಮ ಒಂದು ಫ್ರೆಂಡ್ಸ್ಗೆ ಹಾಗೆ ನಿಮ್ಮ ಸೀನಿಯರ್ಸ್ಗೆ ಜೂನಿಯರ್ಸ್ಗೆ ಯಾರ್ಯಾರು CET ಫೀಲ್ಡಲ್ಲಿ ಇದ್ದಾರಲ್ವ ಅವರಿಗೆ ಇದನ್ನು ಶೇರ್ ಮಾಡಿ, ಸೊ ಅವರಿಗೆ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ ಅಂತ ನೋಡಿದ್ರೆ 2025ರ ಕ್ಯಾಂಡರೆ ಹುರೆನ್ ಇಂಡಿಯಾ ಮಹಿಳಾ ನಾಯಕಿಯರ ಪಟ್ಟಿಯಲ್ಲಿ ಟಾಪ್ ನೆಕ್ಸ್ಟ್ ಜನರೇಷನ್ ಲೀಡರ್ ವಿಭಾಗದಲ್ಲಿ ಯಾರು ಅಗ್ರಸ್ಥಾನ ಪಡೆದಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಡಿ ರೋಶ್ನಿ ನಾಡರ್ ಮಲ್ಹೋತ್ರಾ ಅನ್ನೋದಾಗುತ್ತೆ, ಸರಿನಾ? ಟಾಪ್ ನೆಕ್ಸ್ಟ್ ಜನರೇಷನ್ ಅಂತ ಏನಾದರೂ ಬಂದರೆ ನಿಮಗೆ ರೋಶ್ನಿ ನಾಡರ್ ಮಲ್ಹೋತ್ರಾ ಅವರು ಆಗುತ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025ರ ಕ್ಯಾಂಡ್ರೆ ಹುರೆನ್ ಇಂಡಿಯಾ ಮಹಿಳಾ ನಾಯಕಿಯರ ಪಟ್ಟಿಯಲ್ಲಿ ಟಾಪ್ ಪ್ರೊಫೆಷನಲ್ ಲೀಡರ್ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದವರು ಯಾರು ಅಂತ ಕೇಳಿದ್ದಾರೆ, ಸರಿನಾ? ಸೊ ಅಲ್ಲಿ ಏನಾಯಿತು, ನೆಕ್ಸ್ಟ್ ಜನರೇಷನ್ ಇತ್ತು. ನೆಕ್ಸ್ಟ್ ಜನರೇಷನ್ ಅಂದ್ರೆ ಏನಂತ ಹೇಳಬೇಕಾಗಿತ್ತು, ರೋಶ್ನಿ ನಾಡರ್ ಅವರ ಹೆಸರು ಹೇಳಬೇಕಾಗಿತ್ತು. ಬಟ್ ಇಲ್ಲಿ ಏನು ಹೇಳಿದ್ದಾರೆ, ಟಾಪ್ ಪ್ರೊಫೆಷನಲ್ ಅಂತ ಹೇಳಿದ್ದಾರೆ. ಪ್ರೊಫೆಷನಲ್ ಲೀಡರ್ ಯಾರಿದ್ದಾರೆ? ಪ್ರೊಫೆಷನಲ್ ಲೀಡರ್ ಅಂತ ನೋಡಿದರೆ ರೋಹಿಣಿ ನೀಲಕೇಣಿ ಅವರು ಇದ್ದಾರೆ, ಸರಿನಾ? ಸೊ ಮಹಿಳೆಯರ ಬಗ್ಗೆ ಯಾವುದೇ ಕ್ವಶನ್ ಬಂದರೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತದೆ. ಭಾಳ ಇಂಪಾರ್ಟೆಂಟ್ ಆಗೋರೆ ಮಹಿಳೆಯರು ನಿಮಗೆ, ಸರಿನಾ? ಸೊ ಲೈಫಲ್ಲೂ ಕೂಡ ಜಾಸ್ತಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋರು ಮಹಿಳೆಯರು. ಹಾಗೆ ಎಕ್ಸಾಮಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ರೋಲ್ ಪ್ಲೇ ಮಾಡೋದು ಮಹಿಳೆಯರ ಬಗ್ಗೆ ಇರತಕ್ಕಂಥ ಕ್ವಶನ್ಗಳು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ವಿಶ್ವದ 3ನೇ ಅತಿ ದೊಡ್ಡ ಕಾರ್ಯಾಚರಣಾ ಮೆಟ್ರೋ ರೈಲು ಜಾಲವನ್ನು ಹೊಂದಿರುವ ದೇಶವಾಗಿ ಭಾರತವು ಯಾವ ದೇಶವನ್ನು ಹಿಂದಿಕ್ಕಿದೆ? ಮೀನ್ಸ್ ಈ ಮೆಟ್ರೋ ರೈಲಿನಲ್ಲಿ ಮೊದಲ ದೇಶ ಯಾವುದಿದೆ ಅಂದರೆ USA ದೇಶ ಇದೆ, ಎರಡನೇದು ಚೀನಾ ದೇಶ ಹೊಂದಿದೆ, ಮೂರನೇದು ಜಪಾನ್ ಇತ್ತು. ಬಟ್ ಜಪಾನನ್ನು ನಾವು ಸರ್ಪ್ಲಸ್ ಮಾಡಿ ನಮ್ಮ ಇಂಡಿಯಾ 3ನೇ ಸ್ಥಾನ ಪಡೆದುಕೊಂಡು ಈ ಜಪಾನನ್ನು 4ನೇ ಸ್ಥಾನಕ್ಕೆ ಕೆಳಗೆ ಎಳೆದು ಹೋಗ್ತಿದೆ. ಸೊ ಮೀನ್ಸ್ ನಾವು ಯಾರನ್ನ ಹಿಂದೆ ಹಾಕಿದೀವಿ ಅಂತ ನೋಡಿದ್ರೆ ಜಪಾನ್ ದೇಶವನ್ನು ಹಿಂದೆ ಹಾಕಿ ನಾವು 3ನೇ ಸ್ಥಾನದಲ್ಲಿ ಇದ್ದೀವಿ. ಈ ಮೆಟ್ರೋ ಜಾಲದಲ್ಲಿ, ಮೆಟ್ರೋ ಒಂದು ರೈಲು ವ್ಯವಸ್ಥೆಯಲ್ಲಿ ಇಡೀ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿ ನಾವಿದ್ದೀವಿ. ಮೊದಲ ಸ್ಥಾನದಲ್ಲಿ USA ಇದೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೆಕೆಂಡ್ ಸ್ಥಾನದಲ್ಲಿ ಚೀನಾ ಇದೆ, ನೆನ್ಪಿಟ್ಕೊಳ್ಳಿ, ರಿಪಬ್ಲಿಕ್ ಆಫ್ ಚೀನಾ ಅಂತ ಕಂಡುಬರುತ್ತೆ. ಹಾಗೆ 4ನೇ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಗೋಲ್ಡ್ ಸಿಕ್ಕಾ ಮೇ 3, 2025ರಂದು ಭಾರತದಲ್ಲಿ ಮೊದಲ ಅಲ್ ಚಾಲಿತ ಚಿನ್ನ ಕರಗುವ ATM ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಈ ಚಿನ್ನ ಕರಗಿಸುವಂತಹ ಒಂದು ATM ಪ್ರಾರಂಭವಾಗಿದೆ ಯಾವ ಒಂದು ರಾಜ್ಯದಲ್ಲಿ, ಹಾಗೆ ಯಾವ ಒಂದು ಸಿಟಿಯಲ್ಲಿ ಅಂತ ನೋಡಿದ್ರೆ ಹೈದರಾಬಾದ್ ಸಿಟಿಯಲ್ಲಿ ಮೊದಲ ಈ ಒಂದು ಚಿನ್ನದ ATM ಪ್ರಾರಂಭವಾಗಿದೆ, ಅಥವಾ ಚಿನ್ನ ಕರಗಿಸುವಂತಹ ATM ಪ್ರಾರಂಭವಾಗಿದೆ. ಎಲ್ಲಿ? ಈ ಒಂದು ಹೈದರಾಬಾದಲ್ಲಿ. ನಿಮ್ಮ ಹತ್ರ ಏನಾದರೂ ಉಂಗ್ರ ಇತ್ತಾ, ಸರಿನಾ? ಆ ಉಂಗ್ರನ ಏನಿಲ್ಲ ಆ ATM ಅಲ್ಲಿ ನೀವು ಇಟ್ಬಿಡೋದು. ಸೊ ಅದನ್ನು ಕರಗಿಸಿ ಅದಕ್ಕೆ ಸಿಕ್ಕಾ ಮಾಡುತ್ತೆ. ಸಿಕ್ಕಾ ಮಾಡಿ ಅದಕ್ಕೆ ಎಷ್ಟು ದುಡ್ಡು ಬರುತ್ತೆ? ಪ್ರೆಸೆಂಟ್ ಇವತ್ತು ಗೋಲ್ಡಿನ ರೇಟ್ ಎಷ್ಟಿದೆ ಅಲ್ವಾ, ಆ ಒಂದು ರೇಟಿನ ಮೂಲಕ ನಿಮಗೆ ಅದು 24 ಕ್ಯಾರೆಟ್ ಗೋಲ್ಡ್ ಆಗಿದ್ರೆ ಅಷ್ಟು ದುಡ್ಡು ಕೊಡುತ್ತೆ. 22 ಕ್ಯಾರೆಟ್ ಪ್ರಕಾರ ಎಷ್ಟು ನಿಮಗೆ ತೂಕ ಇರುತ್ತೆ ಅಷ್ಟು ತೂಕದ ನಿಮಗೆ ಅಮೌಂಟ್ ಅನ್ನು ಅದು ಕೊಡುತ್ತೆ ನಿಮಗೆ, ಸರಿನಾ? ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಹೈದರಾಬಾದ್ ರಾಜ್ಯದಲ್ಲಿ, ಮೀನ್ಸ್ ಈ ತೆಲಂಗಾಣ ರಾಜ್ಯದಲ್ಲಿ ಹೈದರಾಬಾದ್ ಸಿಟಿಯಲ್ಲಿ ಕಂಡು ಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಈ ಪ್ರಶ್ನೆ ಇಂಪಾರ್ಟೆಂಟ್ ಇದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸಿಮ್ಲಿಪಾಲ್ ಹುಲಿ ಮೀಸಲು ಪ್ರದೇಶವು ಭಾರತದ 107ನೇ ರಾಷ್ಟ್ರೀಯ ಉದ್ಯಾನವಾಯಿತು. ಇದು ಯಾವ ರಾಜ್ಯದಲ್ಲಿದೆ? ಸಿಮ್ಲಿಪಾಲ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಒಡಿಶಾ ರಾಜ್ಯದಲ್ಲಿ ಈ ಒಂದು ಸಿಮ್ಲಿಪಾಲ್ ಕಂಡುಬರುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಒಡಿಶಾ ಮಾತ್ರ ಅಲ್ಲ, ಸಿಮ್ಲಿಪಾಲ್ ಎಲ್ಲಿದೆ ಅಂದ್ರೆ ಒಡಿಶಾ, ಓಕೆ. ಬಟ್ ಇದು ಎಷ್ಟನೇ ಒಂದು ಹುಲಿ ಮೀಸಲು ಪ್ರದೇಶ ಅಂತ ನೋಡಿದ್ರೆ 107ನೇ ರಾಷ್ಟ್ರೀಯ ಉದ್ಯಾನವನವಾಗಿದೆ, ಸರಿನಾ? ಇದು ಹುಲಿ ಮೀಸಲು ಪ್ರದೇಶವಾಗಿದೆ, ಬಟ್ ಇದು 107ನೇ ರಾಷ್ಟ್ರೀಯ ಉದ್ಯಾನವನವೂ ಕೂಡ ಆಗಿದೆ. ಹಾಗೆ ಒಡಿಶಾದ 2ನೇ ರಾಷ್ಟ್ರೀಯ ಉದ್ಯಾನವನವಾಗಿದೆ ಯಾವುದು? ಈ ಒಂದು ಸಿಮ್ಲಿಪಾಲ್ ಹುಲಿ ಮೀಸಲು ಪ್ರದೇಶ, ಸರಿನಾ? ಇವಾಗ ನಾವು ಅದನ್ನು ಏನಂತ ಹೇಳಬೇಕು ಅಂತಂದರೆ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಅಂತ ನಾವು ಕರಿಬೇಕಾಗುತ್ತೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025ರ ಸಿಂಹ ಜನಗಣತಿಯ ಪ್ರಕಾರ ಗುಜರಾತ್ನಲ್ಲಿ ಏಷ್ಯಾಟಿಕ್ ಸಿಂಹಗಳ ಜನಸಂಖ್ಯೆಯು 2020ರಲ್ಲಿ 674 ಇದ್ದರೆ
2025ರಲ್ಲಿ 891 ಆಗಿದೆ. ಸೊ ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಶೇಕಡ ಹೆಚ್ಚಾಗಿದೆ ಅಂತ ನೋಡೋದಾದರೆ ಟೋಟಲಿ 135 ಬರುತ್ತೆ, ಸಾರಿ 132 ಬರುತ್ತೆ, ಮೀನ್ಸ್ 32% ಹೆಚ್ಚಾಗಿದೆ. ಸರಿನಾ? ಸೊ ಸಿಂಪಲ್ ಆಗಿರತಕ್ಕಂಥ ಪ್ರಶ್ನೆ ಇದು. ಬಟ್ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು ಏನು ಅಂದರೆ ಪ್ರಸ್ತುತ ಎಷ್ಟು ಸಿಂಹಗಳು ಕಂಡುಬರ್ತವೆ ಎಲ್ಲಿ ಗುಜರಾತ್ ರಾಜ್ಯದಲ್ಲಿ ಅಂತ ನೋಡಿದ್ರೆ 891 ಕಂಡುಬರ್ತವೆ. 2020ರಲ್ಲಿ ಎಷ್ಟು ಕಂಡುಬರ್ತಾ ಇತ್ತು ಅಂತ ನೋಡೋದಾದರೆ ನಿಮಗೆ 674 ಮೀನ್ಸ್ 674 ಸಿಂಹಗಳು ಕಂಡುಬರ್ತಾ ಇತ್ತು. ಸಿಂಹಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದೆ. ಸರಿನಾ? 32% ಹೆಚ್ಚಿಗೆ ಕಂಡುಬರ್ತದೆ. ಯಾವೊಂದು ರಾಜ್ಯದಲ್ಲಿ? ಗುಜರಾತ್ ರಾಜ್ಯದಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಮೇ 2025ರಲ್ಲಿ ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ 9ನೇ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದರು ಅಂತ ಕೇಳಿದ್ದಾರೆ ನಿಮಗೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಸಿಡಿ ಔಲ್ಡ್ ತಾಹ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಯಾವುದು? ಸಿಡಿ ಔಲ್ಡ್ ತಾಹ ಅನ್ನೋರು ಈ ಆಫ್ರಿಕನ್ ಅಭಿವೃದ್ಧಿ ಬ್ಯಾಂಕ್ನ 9ನೇ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಸರಿನಾ? ಈ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. AFDB ಅಂದರೆ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್. ಅದರ 9ನೇ ಅಧ್ಯಕ್ಷರು ಯಾರು ಅಂತ ನೋಡೋದಾದ್ರೆ ಸಿಡಿ ಔಲ್ಡ್ ತಾಹ ಅನ್ನೋದು. ಈ ರೀತಿಯ ಪ್ರಶ್ನೆಗಳು ನಿಮಗೆ ಈ SSC, CHS ಮತ್ತು CGL ಅಲ್ಲಿ ಹಾಗೆ RRB NTPC ಎಕ್ಸಾಮ್ ಅಲ್ಲಿ ಈ ರೀತಿಯ ಪ್ರಶ್ನೆಗಳು ಕೇಳಿದ್ದಾನೆ. ಸೊ ಅದಕ್ಕೆ ಈ ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಕಾಮನ್ವೆಲ್ತ್ ರಾಷ್ಟ್ರಗಳ ಪ್ರಧಾನ ಕಾರ್ಯದರ್ಶಿ ಪಾತ್ರವನ್ನು ವಹಿಸಿಕೊಂಡ ಮೊದಲ ಆಫ್ರಿಕನ್ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಸರಿನಾ? ಯಾರು? ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವು ತರುವೆ. ಯಾರು? ಶರ್ಲಿ ಮೇಡಮ್ ಅವರು. ಸರಿನಾ? ಈ ಶರ್ಲಿ ಅವರು ಕಾಮನ್ವೆಲ್ತ್ ರಾಷ್ಟ್ರಗಳ ಪ್ರಧಾನ ಕಾರ್ಯದರ್ಶಿ ಪಾತ್ರವನ್ನು ವಹಿಸಿಕೊಂಡ ಮೊದಲ ಆಫ್ರಿಕನ್ ಮಹಿಳೆ. ಸರಿನಾ? ಇನ್ನೊಂದು ಗೊತ್ತಿರಲಿ ನಿಮಗೆ, ಮಹಿಳೆಯರು ಬಂದರೆ ಇಂಪಾರ್ಟೆಂಟ್ ಆಗ್ತಾರೆ. ಆ ಮಹಿಳೆಯರಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗೋರು ಯಾರು ಅಂದರೆ ಒಂದು ನಮ್ಮ ಭಾರತೀಯ ಮಹಿಳೆಯರು, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆಗೋರು ಯಾರು ಅಂತಂದರೆ ಈ ಆಫ್ರಿಕನ್ ಮಹಿಳೆಯರು. ಸರಿನಾ? ಆಫ್ರಿಕನ್ ಮಹಿಳೆಯರು ಅವ್ರು ಏನಾದರೂ ಮೊದಲಿದ್ರಾ? ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಭಾರತದ ಮಹಿಳೆಯರು ಮೊದಲಾಗಿದ್ದಾರಾ? ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕರ್ನಾಟಕದ ಮಹಿಳೆಯರು ಏನಾದರೂ ಒಂದು ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾರಾ? ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಹಿಳೆಯರು ಬಂದರೆ ಇಂಪಾರ್ಟೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಈ ಶರ್ಲಿ ಮೇಡಮ್ ಅವರು ಮೊದಲ ಕಾಮನ್ವೆಲ್ತ್ ರಾಷ್ಟ್ರಗಳ ಪ್ರಧಾನ ಕಾರ್ಯದರ್ಶಿ ಪಾತ್ರವನ್ನು ವಹಿಸಿಕೊಂಡ ಮೊದಲ ಆಫ್ರಿಕನ್ ಮಹಿಳೆಯಾಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಮೊದಲ ಮಹಿಳಾ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ? ಸೊ ಇಲ್ಲಿ ಕೂಡ ಶರ್ಲಿ ಇದೆ, ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಶೈಖಾ ನಾಸರ್ ಅಲ್ ನೊವೈಸನ್ ಅವರು ಆಗ್ತಾರೆ. ಸರಿನಾ? ಶೈಖಾ ನಾಸರ್ ಅಲ್ ನೊವೈಸರ್ ಅನ್ನೋರು ಏನಾಗಿದ್ದಾರೆ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಸರಿನಾ? ಯಾರು? ಈ ಶೈಖಾನವರು ಈ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ. ಸರಿನಾ? ಹಾಗೆ ಈ ಒಂದು ಕಾಮನ್ವೆಲ್ತ್ ರಾಷ್ಟ್ರಗಳ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ನೋಡಿದ್ರೆ ಶರ್ಲಿ ಬಾಚ್ವೇನ್ ಅವರು. ಸರಿನಾ? ಕನ್ಫ್ಯೂಷನ್ ಆಗ್ತದೆ. ಸೊ ಕನ್ಫ್ಯೂಷನ್ ಆಗೋದು ಬೇಡ, ಸ್ವಲ್ಪ ಎರಡು ಸರಿ ನೀವು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಪ್ರವಾಹ ಅಪಾಯ ವಿಶ್ಲೇಷಣೆ ಮತ್ತು ಜಲ ಸಂಪನ್ಮೂಲ ನಿರ್ವಹಣೆಯಲ್ಲಿ ಪ್ರವರ್ತಕ ಕೆಲಸಕ್ಕಾಗಿ 2025ರ ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಸಿ ಗುಂಟರ್ ಬೋಸ್ಲಾ ಅನ್ನೋರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ಜಲ ಪ್ರಶಸ್ತಿಯನ್ನು, ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ನೋಡಿದ್ರೆ ಗುಂಟೂರ್ ಬೋಸ್ಲಾ ಅನ್ನೋರು ಈ ಒಂದು ಜಲ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸರಿನಾ? ನಿಮಗೇನಾದರೂ ವಿಡಿಯೋ ಸ್ವಲ್ಪ ಸ್ಪೀಡ್ ಅನಿಸ್ತಾ ಇತ್ತು ಅಂದರೆ ಏನಿಲ್ಲ, ಪ್ಲೀಸ್ 0.9x ಅಲ್ಲಿ ಇಟ್ಕೊಂಡು ನೋಡಿ. ನಿಮಗೆ ಏನಾದರೂ ನಿಧಾನವಾಗಿ ಅನಿಸ್ತಿತ್ತಾ? ನೀವು ಬೇಡವೇ ಬೇಡ, ಏನಿಲ್ಲ 2x ಅಲ್ಲಿ ಇಟ್ಕೊಂಡು ನೋಡಿ, ನನಗೆ ಪ್ರಾಬ್ಲಮ್ ಇಲ್ಲ ಅದು. ಬಟ್ ನಿಮಗೆ ಕೆಲವೊಬ್ಬರಿಗೆ ಸ್ಪೀಡ್ ಅನಿಸ್ತಾ ಇರುತ್ತೆ. ಸರಿನಾ? ಮೀನ್ಸ್ ನನ್ನ ಒಂದು ಹೇಳುವ ಒಂದು ಮೆಥಡ್ ಏನಿದೆಯಲ್ಲ, ನನ್ನ ಒಂದು ಹೇಳುವ ಶೈಲಿ ಸ್ವಲ್ಪ ಸ್ಪೀಡ್ ಇದೆ. ಸೊ ಅದಕ್ಕೆ ಕೆಲವೊಬ್ಬರಿಗೆ ಅದು ಅಡ್ಜಸ್ಟ್ ಆಗಲ್ಲ, ಈ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಕಡಿಮೆ ಇಟ್ಕೊಂಡು ನೋಡ್ಕೊಳ್ಳಿ. ಸ್ಪೀಡನ್ನು 0.9x ಅಲ್ಲಿ ಇಟ್ಕೊಂಡು ನೋಡಿ, ಅಥವಾ 0.85x ಅಲ್ಲಿ ಇಟ್ಕೊಂಡು ನೋಡಿ. ಸರಿನಾ? ಇಫ್ ಏನಾದರೂ ನಾನು ಹೇಳೋದು ನಿಧಾನವಾಗಿ ಅನಿಸ್ತಾ ಇದ್ದರೆ ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ನೀವು 2x ಅಲ್ಲಿ ಅಥವಾ 1.5x ಅಲ್ಲಿ ಇಟ್ಕೊಂಡು ನೋಡ್ಬೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025ರಿಂದ 2027ರ ಅವಧಿಗೆ UN ಹ್ಯಾಬಿಟೇಟ್ ಜನರಲ್ ಅಸೆಂಬ್ಲಿಯ ಅಧ್ಯಕ್ಷರಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಹ್ಯಾಬಿಟೇಟ್ ಜನರಲ್ ಅಸೆಂಬ್ಲಿಯ ಅಧ್ಯಕ್ಷರಾಗಿ ಯಾವ ಒಂದು ದೇಶವನ್ನು ಆಯ್ಕೆ ಮಾಡಲಾಗಿದೆ ಅಂದರೆ ಮಲೇಷಿಯಾ ದೇಶವನ್ನು ಆಯ್ಕೆ ಮಾಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಯ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಹೇಳ್ಬೋದು, ಅದಕ್ಕೆ ಯಾರಾಗ್ತಾರೆ ಹೇಳಿ. ಇದಕ್ಕೆ ಇಂಪಾರ್ಟೆಂಟ್ ಇದೆ ಕ್ವಶನ್. ಏನಾದರೂ ನೀವು ಅಜಿತ್ ದೋವಲ್ ಅಂತ ಹಾಕಿದ್ರೆ ಆಪ್ಷನ್ ಎ ಇರೋದು ಅಲ್ಲ. ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅಲೋಕ್ ಜೋಶಿ ಆಗ್ತಾರೆ. ಸರಿನಾ? ಈ NSAB ಅಧ್ಯಕ್ಷರಾಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ನೋಡಿದ್ರೆ ಅಲೋಕ್ ಜೋಶಿ ಅವರು. ಅಲೋಕ್ ಜೋಶಿ, ನೆನ್ಪಿಟ್ಕೊಳ್ಳಿ, ಅಲೋಕ್ ಜೋಶಿ. ಭದ್ರತೆ ಅಂತ ನಾವು ಬಂದರೆ ಏನಿಲ್ಲ, ಅಜಿತ್ ದೋವಲ್ ಇವಾಗ ರೀಲ್ಸು ಶಾರ್ಟ್ಸ್ ನೋಡಿ ಹೇಗೆ ಅಂತಂದರೆ ಇವ್ರ ಹೆಸರು ನಿಮಗೆ ರಟ್ಟ ಹೊಡೆದಂಗೆ ಆಗಿರುತ್ತದೆ. ಸರಿನಾ? ಸೊ ಇವಾಗ ಅದೇನದು ಸಿಗ್ಮಾ ಅವೆಲ್ಲ ವಿಡಿಯೋ ಮಾಡಿ ಹಾಕೋದ್ರಿಂದ ಇವ್ರ ಹೆಸರು ನೀವು ಕೇಳಿರ್ತೀರ. ಸರಿನಾ? ಇವ್ರದ್ದು ಮತ್ತು ಬೇರೆ ವಿದೇಶಾಂಗ ಸಚಿವ ಇದ್ದಾರಲ್ಲ, ಸೊ ಆತಂದು ನೀವು ನೋಡಿರ್ತೀರ. ಬಟ್ ಅವರು ಕೂಡ ಅವ್ರಿಗಿಂತ ಕೂಡ ಇಂಪಾರ್ಟೆಂಟ್ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವ್ರ ಹೆಸರು ಯಾರು ಅಂದರೆ ಅಲೋಕ್ ಜೋಶಿ ಅನ್ನೋರು. ಇವ್ರ ಹೆಸರು ಕೂಡ ನೆನ್ಪಿಟ್ಕೊಳ್ಳಿ. ಸರಿನಾ? ಸೊ ರಾಷ್ಟ್ರೀಯ ಭದ್ರತಾ ಸಲಹೆಯ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ಸರಿನಾ? ಸೊ ಯಾರು? ಅಲೋಕ್ ಜೋಶಿ ಅಂತ ಕಂಡುಬರ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಇಂಪಾರ್ಟೆಂಟ್ ಪ್ರಶ್ನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮೇ 24, 2026 ವರೆಗೆ ವಿಸ್ತರಿಸಲಾದ CBI ನಿರ್ದೇಶಕರು ಯಾರು ಅಂತ ಕೇಳಿದ್ದಾರೆ. ಸೊ ಪ್ರಸ್ತುತ CBI ನಿರ್ದೇಶಕರು
ಯಾರಿದ್ದಾರೆ ಅಂತ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾರು ಅಂದರೆ ಪ್ರವೀಣ್ ಸೂದ್ ಅವರು ಪ್ರಸ್ತುತ CBIನ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇವರಿಗೆ ಇನ್ನೊಂದು ವರ್ಷ ನೀನೇ ಮಾಡಪ್ಪ, ಯಾಕೋ ಚಂದ ಮಾಡ್ತಿದ್ದಿ ಕೆಲಸ ಅಂತ ಮುಂದೆ ಹಾಕಿದ್ದಾರೆ. ಸರಿನಾ, ಅವರ ಒಂದು ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ಸರಿನಾ, ಗೊತ್ತಿರಲಿ ಯಾರು ಅಂತಂದರೆ ಪ್ರವೀಣ್ ಸೂದ್ ಅವರು. ಪ್ರವೀಣ್ ಸೂದ್ ಅವರು ಯಾವ ಒಂದು ನಿರ್ದೇಶಕರಾಗಿದ್ದಾರೆ ಅಂತ ನೋಡಿದ್ರೆ CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ನಾವು ಹೇಳ್ತೀವಿ. ಅದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ನವದೆಹಲಿಯಲ್ಲಿ ಕಂಡುಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮಾರ್ಚ್ 2027ರವರೆಗೆ ವಿಸ್ತರಿಸಲಾದ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರು ಅಂತ ಕೇಳಿದ್ದಾರೆ. ಸರಿನಾ, ಸೊ ಯಾರು ಆರ್ಥಿಕ ಸಲಹೆಗಾರರು ಯಾರು? ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರು ಅಂತ ನೋಡಿದ್ರೆ ಅನಂತ ನಾಗೇಶ್ವರನ್ ಅವರು. ಸರಿನಾ, ಸೊ ಹೇಗೆ ಅನಂತವಾಗಿ, ಅನಂತ ಮೀನ್ಸ್ ಏನೋ ಕಂಟಿನ್ಯೂ ಆಗಿ ನೀನೇ ಇರೋಪ ಮೀನ್ಸ್ ವಿಸ್ತರಿಸಲಾಗಿದೆ. ಸರಿನಾ, ಯಾರ್ದು? ಅನಂತ ನಾಗೇಶ್ವರನ್ ಅವರಿಗೆ ಅನಂತವಾಗಿ ನೀನೇ ಇರೋಪ ಅಂತ ಹೇಳಿದ್ದಾರೆ. ಸರಿನಾ, ಸೊ ಯಾವ ಒಂದು ಹುದ್ದೆಯಲ್ಲಿ? ಮುಖ್ಯ ಆರ್ಥಿಕ ಸಲಹೆಗಾರರ ಹುದ್ದೆಯಲ್ಲಿ ಯಾರು ಕಂಟಿನ್ಯೂ ಆಗ್ತಾರೆ ಅಂತ ನೋಡಿದ್ರೆ ಅನಂತ ನಾಗೇಶ್ವರನ್ ಅವರು ಕಂಟಿನ್ಯೂ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸೆಪ್ಟೆಂಬರ್ 23, 2027ರಂದು ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಳ್ಳಲಿದ್ದಾರೆ? ಇದನ್ನು ನಿಮಗೆ ಆಲ್ರೆಡಿ ಹೇಳಿದ್ದೆ. ಇದು ಪ್ರಶ್ನೆ ಇದು ಪೇಪರಲ್ಲಿ ಬಂದಿತ್ತು 3 months ಹಿಂದಗಡೆ. ಸರಿನಾ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಯಾರು ಅಂತ ನೋಡಿದ್ರೆ ಎಲ್ಲಿ ನಾಗರತ್ನ ಎಲ್ಲಿದ್ದಾರೆ? ಓಕೆ, ಇಲ್ಲಿದ್ದಾರೆ ನೋಡಿ. ಸೊ ನ್ಯಾಯಮೂರ್ತಿ BV ನಾಗರತ್ನ ಅವರು ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಳ್ಳಲಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾರು ಹಿರಿತನ ಏನಿರುತ್ತಲ್ವಾ, ಇವಾಗ ಟೋಟಲ್ ಎಷ್ಟು ಜನ ಇದ್ದಾರೆ? 33 ಜನ ಇರ್ತಾರೆ. ಎಲ್ಲಿ? ಈ ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು. ಸರಿನಾ, ಆ 33 ಜನರಲ್ಲಿ ಯಾರು ಪ್ರಮುಖವಾಗಿರ್ತಾರಲ್ವಾ, ಮೀನ್ಸ್ ಪ್ರಮುಖರು ಅಂತಂದರೆ ಹೇಗೆ ಹೇಳ್ತೀವಿ ನಾವು? ಮೀನ್ಸ್ ಯಾರ್ದು ಒಂದು ಏಜ್ ಜಾಸ್ತಿ ಇರುತ್ತಲ್ವಾ, ಆ ಒಂದು ಹಿರಿತನದ ಆಧಾರದ ಮೇಲೆ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯನ್ನು ಕೊಡ್ತಾರೆ. ಸರಿನಾ, ಇದಕ್ಕೆ ನೆನ್ಪಿಟ್ಕೊಳ್ಳಿ. ಸೊ ಇವ್ರದ್ದು ಒಂದು ಏಜ್ ಅವಾಗ ಆಗ್ತದೆ ಅಂದರೆ ಇವ್ರಿಗಿಂತ ಜಾಸ್ತಿ ಏಜ್ ಇರೋರು ಇನ್ನೂ ಒಂದಿಬ್ರು ಇದ್ದಾರೆ. ಸೊ ಅವರು ಹೋದ ನಂತರ ಇವ್ರು ಬರ್ತಾರೆ. ಯಾರು? BV ನಾಗರತ್ನ ಅನ್ನೋರು. ಸೊ ಇವರು ನಮ್ಮ ಕರ್ನಾಟಕ ರಾಜ್ಯದವರು ಅನ್ನೋದೇ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಇವ್ರು BV ನಾಗರತ್ನ ಅನ್ನೋರು ಯಾವ ರಾಜ್ಯದವರು ಅಂದರೆ ನಮ್ಮ ಕರ್ನಾಟಕ ರಾಜ್ಯದವರು. ಇವರು ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಯಾರು? ನಮ್ಮ ಭಾರತದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರು ಅಂದರೆ ಈ BV ನಾಗರತ್ನ ಅವರು. ಸರಿನಾ, 2027 ಸೆಪ್ಟೆಂಬರ್ 23ರಂದು ಇವರ ಪದಗ್ರಹಣ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಪ್ರಸ್ತುತ ಯಾರಿದ್ದಾರೆ ಅಂತ ನೋಡಿದ್ರೆ ಈ ಒಂದು BR ಗವಾಯಿ ಅವರು ಕಂಡುಬರ್ತಾರೆ. ಎಷ್ಟನೇ ನ್ಯಾಯಮೂರ್ತಿಯಾಗಿ ಅಂದರೆ 52ನೇ ನ್ಯಾಯಮೂರ್ತಿಯಾಗಿ BR ಗವಾಯಿ ಅವರು ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇವ್ರದ್ದು ಪದಗ್ರಹಣ ಯಾವಾಗಾಯಿತು ಅಂದರೆ ಮೇ 14ನೇ ತಾರೀಕಿನಂದು ಇವ್ರದ್ದು ಪದಗ್ರಹಣ ಆಗಿದೆ. ಸರಿನಾ, ಅದು ಕೂಡ ನಿಮಗೆ ಡೇಟ್ ಕೇಳಲ್ಲ ಅನಿಸ್ತದೆ, ಬಟ್ ತಿಂಗಳು ಕೇಳ್ತಾನೆ ಅನಿಸ್ತದೆ. ಸರಿನಾ, ಸೊ ಅದು ಕೂಡ ಸ್ವಲ್ಪ ಗೊತ್ತಿರಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಯಾವ ದೇಶದ ಅಧ್ಯಕ್ಷರು ಅತಿ ಉದ್ದದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸುವ ಮೂಲಕ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ? ಇವಾಗ ಪತ್ರಿಕಾಗೋಷ್ಠಿ ಮಾಡ್ತಾರಲ್ವಾ, ಪತ್ರಿಕಾಗೋಷ್ಠಿ ಮಾಡುವುದರ ಮೂಲಕ ವಿಶ್ವ ದಾಖಲೆ ಸೃಷ್ಟಿಸಿದ್ದಾರೆ. ಭಾರತದ ಅಧ್ಯಕ್ಷರು ಸ್ವಲ್ಪ. ಸೊ ಭಾರತದ ಪ್ರಧಾನಮಂತ್ರಿ ಅಂತರೂ ಈ ರೀತಿ ಕೊಡೋದೇ ಇಲ್ಲ ಇವಾಗ. ಸರಿನಾ, ಸೊ ಅದು ಇವಾಗ ಮನಮೋಹನ್ ಸಿಂಗ್ ಕಾಲದಲ್ಲೇ ಈ ಒಂದು ಪತ್ರಿಕಾಗೋಷ್ಠಿ ಎಂಡ್ ಆಗಿದೆ. ಬಟ್ ಇಲ್ಲಿ ಯಾರು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ಮಾಲ್ಡೀವ್ಸ್ ದೇಶ. ಈ ಮಾಲ್ಡೀವ್ಸ್ ದೇಶದ ಅಧ್ಯಕ್ಷರು ಏನಿದಾರಲ್ವಾ ಅತಿ ಉದ್ದದ ಪತ್ರಿಕಾಗೋಷ್ಠಿಯನ್ನು ನೀಡಿದ್ದಾರೆ. ಅತಿ ಉದ್ದವಾದ ಒಂದು ಪತ್ರಿಕಾಗೋಷ್ಠಿ ಅಂದರೆ ಹೇಗೆ? ಇನ್ ಅವರಲ್ಲಿ. ಸರಿನಾ, ಜಾಸ್ತಿ ಇವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಯಾರು? ಈ ಒಂದು ಮಾಲ್ಡೀವ್ಸ್ ದೇಶದ ಅಧ್ಯಕ್ಷರು. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇದು ಇಂಪಾರ್ಟೆಂಟ್ ಕ್ವಶನ್, ಯಾಕೆಂದರೆ ನಮ್ಮ ನೆರೆಯ ದೇಶವಾಗಿದೆ ಮಾಲ್ಡೀವ್ಸ್ ದೇಶ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ನೀತಿ ಆಯೋಗದ ಹಣಕಾಸು ಆರೋಗ್ಯ ಸೂಚ್ಯಂಕ 2025ರ ಶ್ರೇಯಾಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಈ ಕ್ವಶನ್ ನಿಮಗೆ RPF ಅಲ್ಲ, RRB NTPC ಆ ಎಕ್ಸಾಮಲ್ಲಿ ಕೇಳಿದ ಇದು ಪ್ರಶ್ನೆ. ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C, ಒಡಿಶಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ, ಹಣಕಾಸಿನ ಆರೋಗ್ಯ ಸೂಚ್ಯಂಕದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ನೋಡಿದ್ರೆ ಒಡಿಶಾ ರಾಜ್ಯ ಅಗ್ರಸ್ಥಾನದಲ್ಲಿದೆ. ಯಾವುದರಲ್ಲಿ? ಈ ಒಂದು ಹಣಕಾಸು ಆರೋಗ್ಯ ಸೂಚ್ಯಂಕದಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತದ ಹೊಸ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಯಾರು ನೇಮಕಗೊಂಡಿದ್ದಾರೆ ಅಂತ ಅಂದರೆ ಈ ಜ್ಞಾನೇಶ್ ಕುಮಾರ್ ಅವರು ನೇಮಕಗೊಂಡಿದ್ದಾರೆ. ಸರಿನಾ, ನಮ್ಮ ಭಾರತದ 324ನೇ ವಿಧಿಯಲ್ಲಿ ಹೇಳಲ್ಪಟ್ಟಿರತಕ್ಕಂತಹ ಚುನಾವಣಾ ಒಂದು ಆಯೋಗದ ಮುಖ್ಯ ಆಯುಕ್ತರಾಗಿ ಈ ಒಂದು ಜ್ಞಾನೇಶ್ ಕುಮಾರ್ ಅವರು ಆಯ್ಕೆಗೊಂಡಿದ್ದಾರೆ. ಇವ್ರಿಗಿಂತ ಮುಂಚೆ ಯಾರಿದ್ರು ಅಂತ ನೋಡೋದಾದ್ರೆ ಈ ರಾಜೀವ್ ಕುಮಾರ್ ಅವರು ಅವ್ರಿಗಿಂತ ಮುಂಚಿನ ಚುನಾವಣಾ ಆಯೋಗದ ಆಯುಕ್ತರಾಗಿರ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ 2025 ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಅಂತ ಯಾವುದಾಗಿದೆ ಹೇಳಿದೆ. ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳಿ, ಯಾಕಂದರೆ ಟಫ್ ಕ್ವಶನ್ ಇದು. ಓಕೆ, ಹೇಳಿ. ಯಾವುದು? ಪಂಜಾಬ್ ಕಿಂಗ್ಸಾ, CSKನ, RCBನ, ಡೆಲ್ಲಿ ಕ್ಯಾಪಿಟಲ್ಸ್? CSK ಮೊದಲು ಮನೆಗೆ ಹೋಗಿದೆ, ಅದಾಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಆಮೇಲೆ ಮನೆಗೆ ಹೋಗಿದೆ. ಸೊ ಪಂಜಾಬ್ನ ನಾವು ಮನೆ ಕಳಿಸಿದ್ವಿ. ಗೆದ್ದವರು ಯಾರು ಅಂದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸರಿನಾ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2025ರಲ್ಲಿ ಪ್ರಶಸ್ತಿಯನ್ನು ಗೆದ್ದಿದೆ. ಸರಿನಾ, ಆ್ಯಕ್ಚುಲಿ ಇದು ಕ್ವಶನ್ ಹಾಕಬಾರ್ದಾಗಿತ್ತು, ಬಟ್ ನಮ್ಮ RCB ಅಂತ ಇದೆ ಅಲ್ವಾ, ಸೊ ಅದರ ಸಲುವಾಗಿ ಎಮೋಷನಲ್ ಕನೆಕ್ಟ್ ಅಲ್ವಾ, ಸೊ ಅದಕ್ಕೆ ಹಾಕಿದ್ದೀನಿ. ಬಟ್ ಇದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳಿಗೂ ಕೂಡ ಇವಾಗಲೇ ಒಂದು 6 ತಿಂಗಳು 7 ತಿಂಗಳು ಇದೆ ಅಂದರೆ ಆ ಹುಡುಗು ಕೂಡ ಗೊತ್ತಿದೆ RCB ಗೆದ್ದಿದೆ ಈ ವರ್ಷ ಅಂತ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ನೆದರ್ಲ್ಯಾಂಡ್ಸ್ನ ವಿಜಿಕ್
ಆನ್ಜಿಯಲ್ಲಿ ನಡೆದ 2025ರ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್ ಪಂದ್ಯಾವಳಿಯನ್ನು ಗೆದ್ದವರು ಯಾರು ಅಂತ ಕೇಳಿದರೆ ಯಾವುದು ಟಾಟಾ ಸ್ಟೀಲ್ಸ್ ಮಾಸ್ಟರ್ಸ್ ಚೆಸ್ ಪಂದ್ಯಾವಳಿ ಗೆದ್ದವರು ಯಾರು ಅಂದರೆ ನಮ್ಮ ಆರ್ ಪ್ರಜ್ಞಾನಂದ್ ಅವರು. ಎಲ್ಲಿದ್ದಾರೆ? ಓಕೆ, ಆಪ್ಷನ್ ಡಿ, ಆರ್ ಪ್ರಜ್ಞಾನಂದ್ ಅವರು ಈ ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್ ಪಂದ್ಯಾವಳಿಯನ್ನು ಗೆದ್ದಿದ್ದಾರೆ. ಸೊ ಇದು ಎಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ ನೆದರ್ಲ್ಯಾಂಡ್ ದೇಶದಲ್ಲಿ ನಡೆದಿದೆ. ಯಾವುದು? ಟಾಟಾ ಸ್ಟೀಲ್ ಮಾಸ್ಟರ್ಸ್ ಚೆಸ್. ಸರಿನಾ? ಟಾಟಾ ಸ್ಟೀಲ್ ಅಂದರೆ ಇಲ್ಲ ಸರ್ ಕರ್ನಾಟಕದಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ನಡೆದಿರಬಹುದು. ಇಲ್ಲ, ಇದು ಎಲ್ಲಿ ನಡೆದಿದೆ ಅಂದರೆ ನೆದರ್ಲ್ಯಾಂಡ್ ದೇಶದಲ್ಲಿ ನಡೆದಿದೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮೇ 2025ರಲ್ಲಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನ 58ನೇ ವಾರ್ಷಿಕ ಸಭೆ ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾರೆ. ಎಲ್ಲಿ ನಡೆಸಲಾಗಿದೆ? ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಲ್ವಾ, ಅದರ ಒಂದು ವಾರ್ಷಿಕ ಸಭೆ ಎಲ್ಲಿ ನಡೆದಿದೆ ಅಂದರೆ ಮಿಲನವಾಗಿದೆ. ಎಲ್ಲಿ? ಇಟಲಿ ದೇಶದಲ್ಲಿ. ಸರಿನಾ? ಇಟಲಿ ದೇಶದ ಮಿಲನ್ ಎಂಬ ನಗರದಲ್ಲಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ 58ನೇ ವಾರ್ಷಿಕ ಸಭೆ ನಡೆಯಿತು. ಯಾವಾಗ? ಮೇ ತಿಂಗಳಿನಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ರಾಜೀವ್ ಸಿನ್ಹಾ, ಅಜಯ್ ಮೆಹ್ತಾ, ದೀಪಕ್ ನಾಯರ್ ಮತ್ತು ರಾಮ್ ಮೋಹನ್ MK ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಡಿ, ರಾಮ್ ಮೋಹನ್ MK ಅವರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಹೊಸ ನಿರ್ದೇಶಕರಾಗಿ ನೇಮಕಗೊಂಡಿದ್ದವರು ಯಾರು ಅಂದರೆ ಈ ರಾಮ್ ಮೋಹನ್ MK ಅವರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದ್ರೆ 2025ರ ರಣಹದ್ದು ಜನಗಣತಿಯಲ್ಲಿ ಭಾರತದ ಅತಿ ಹೆಚ್ಚು ರಣಹದ್ದು ಜನಸಂಖ್ಯೆಯನ್ನು ದಾಖಲಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಹೇಳ್ಬೋದಾ ಇದಕ್ಕೆ? ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ರಣಹದ್ದುಗಳ ಜನಗಣತಿಯಲ್ಲಿ ಭಾರತ ಯಾವ ಒಂದು ರಾಜ್ಯ ಈ ಒಂದು ರಣಹದ್ದುಗಳನ್ನು ಜಾಸ್ತಿ ಹೊಂದಿದೆ? ಯಾವುದು? ಗುಜರಾತ್ ಹೊಂದಿದೆಯಾ? ರಾಜಸ್ಥಾನ ಹೊಂದಿದೆಯಾ? ಪಶ್ಚಿಮ ಬಂಗಾಳ? ಇಲ್ಲ. ಸೊ ಇದು ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ, ಮಧ್ಯಪ್ರದೇಶ ಅತಿ ಹೆಚ್ಚು ರಣಹದ್ದುಗಳನ್ನು ಹೊಂದಿದೆ. ಅತಿ ಹೆಚ್ಚು ಸಿಂಹಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಈ ಗುಜರಾತ್ ರಾಜ್ಯ. ಸರಿನಾ? ಹಾಗೆ ಅತಿ ಹೆಚ್ಚು ಈ ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಹಾಗೆ ನಿಮಗೆ ಮಧ್ಯಪ್ರದೇಶ ರಾಜ್ಯ ಕಂಡುಬರುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಈ ರಣಹದ್ದುಗಳ ಯೋಜನೆ ಯಾವಾಗ ಬಂತು ಅಂತ ಅಂದರೆ 2006ರಲ್ಲಿ ರಣಹದ್ದು ಯೋಜನೆ ಬಂದಿದೆ. ಆನೆಗಳ ಯೋಜನೆ 1992ರಲ್ಲಿ, ಹಾಗೆ ಈ ಒಂದು ಹುಲಿಯ ಯೋಜನೆ 1973ರಲ್ಲಿ, ಸಿಂಹ ಯೋಜನೆ 1972ರಲ್ಲಿ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2025ರಲ್ಲಿ ಅತ್ಯುತ್ತಮ ನವಯುಗದ ಆಲ್ಬಮ್ ಆಂಬಿಯಂಟ್ ಅಥವಾ ಚಾರ್ಟ್ ಆಲ್ಬಮ್ ವಿಭಾಗಕ್ಕಾಗಿ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದರೆ ಯಾರು ಅಂತ ನೋಡೋದಾದ್ರೆ ಈ ಚಂದ್ರಿಕಾ ಟಂಡನ್ ಅವರು ಈ ಚಾಂಟ್ ಆಲ್ಬಮ್ ವಿಭಾಗದಲ್ಲಿ ಗ್ರಾಮಿ ಪ್ರಶಸ್ತಿಯನ್ನೇ ಗೆದ್ದಿದ್ದಾರೆ. ಯಾರು? ಚಂದ್ರಿಕಾ ಟಂಡನ್ ಅವರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ದಿನೇಶ್ ಮಹೇಶ್ವರಿ ಇವರು ನೇಮಕಗೊಂಡಿದ್ದಾರೆ. 23ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ನೋಡೋದಾದ್ರೆ ದಿನೇಶ್ ಮಹೇಶ್ವರಿ ಅವರು ರಟ್ಟ ಹೊಡಿರೋದಕ್ಕೆ. ಸರಿನಾ? ರಟ್ಟ ಹೊಡೀರಿ, ಮೆಮರೈಸ್ ಮಾಡಿರಿ, ಏನಾದರೂ ಮಾಡಿರಿ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಈ ಕ್ವಶನ್ ನಿಮಗೆ ಯಾವುದೇ ಒಂದು ಎಕ್ಸಾಮ್ ಬರೆದ್ರು ಕೂಡ ಕೇಳ್ತಾನೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಯಾವುದಂದ್ರೆ ದಿನೇಶ್ ಮಹೇಶ್ವರಿ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಈ 120 ಏನಿದಾವಲ್ವಾ 120 ನೀವು ರಟ್ಟ ಹೊಡಿಲೇಬೇಕು. ಸರಿನಾ? ನೆನ್ಪಿಟ್ಕೊಳ್ಳೇಬೇಕು. ಯಾಕಂದರೆ 120 ಇಂಪಾರ್ಟೆಂಟ್ ಇದಾವೆ. ಬಟ್ ಅದರಲ್ಲಿ ನೀವು ಸರ್ ಇಲ್ಲ ಸರ್ ಅದನ್ನು ನೆನ್ಪಿಟ್ಕೊಳ್ಳಲ್ಲ ಅಂದರೂ ಕೂಡ ಇದನ್ನಾದರೂ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಸರಿನಾ? ಸೊ 23ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ನೋಡಿದರೆ ದಿನೇಶ್ ಮಹೇಶ್ವರಿ. ಹಾಗಾದರೆ ಮೊಟ್ಟ ಮೊದಲ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಬ್ರಿಟಿಷ್ ಸಮಯದಲ್ಲಿ ಅಂದರೆ ಈ ಒಬ್ಬ ಲಾರ್ಡ್ ಮೆಕಾಲೆ ಅಂತ ಹೇಳ್ತೀವಿ. ಸರಿನಾ? ಲಾರ್ಡ್ ಮೆಕಾಲೆ ಏನಾಗಿದ್ದಾನೆ? ಮೊಟ್ಟ ಮೊದಲ ಕಾನೂನು ಆಯೋಗದ ಅಧ್ಯಕ್ಷನಾಗಿ ನೇಮಕಗೊಂಡಿದ್ದ ಮೊಟ್ಟ ಮೊದಲ ಕಾನೂನು ಆಯೋಗದ ಅಧ್ಯಕ್ಷ ಯಾರು ಅಂದರೆ ಈ ಲಾರ್ಡ್ ಮೆಕಾಲೆ ಮಿನಿಟ್ಸ್ ಅಂತ ನೀವು ಓದಿರ್ತೀರಾ. ಸೊ ಅದೇ ಮೆಕಾಲೆ ಇವನು ಕೂಡ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರ 26ನೇ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಅಂತ ನೋಡೋದಾದ್ರೆ ಈ ಒಂದು ದಕ್ಷಿಣ ಕೊರಿಯಾದಲ್ಲಿ, ಸೌತ್ ಕೊರಿಯಾದಲ್ಲಿ ನಡೀತಿದೆ. ಸರಿನಾ? ಸೌತ್ ಕೊರಿಯಾದಲ್ಲಿ ಇರತಕ್ಕಂಥ ಒಂದು ಸಿಟಿ ಯಾವುದು ಅಂದರೆ ಗುಮಿ. ಆ ಗುಮಿ ಎಂಬ ಸಿಟಿಯಲ್ಲಿ 26ನೇ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆಯಿತು. ಸೊ ನಿಮಗೆ ಈ ರೀತಿಯ ಪ್ರಶ್ನೆಗಳಿದ್ದದ್ದು ಹೆವಿ ಇಂಪಾರ್ಟೆಂಟ್ ಇರ್ತವೆ. ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ಅಂದರೆ ಇಲ್ಲಿ ಒಂದು ಎಲ್ಲಿ ನಡೀತು ಅಂತ ಒಂದು ಕೇಳ್ತಾನೆ. ದಕ್ಷಿಣ ಕೊರಿಯಾದಲ್ಲಿ ಗುಮಿ ಎಲ್ಲಿ ನಡೆದಿದೆ, ಹಾಗೆ ಎಷ್ಟನೇ ಆವೃತ್ತಿಯಾಗಿತ್ತು ಅಂತ ಕೇಳ್ತಾನೆ. 26ನೇ ಆವೃತ್ತಿಯಾಗಿತ್ತು ಅಂತ ಹೇಳಬೇಕು ನೀವು. ಸರಿನಾ? ಸೊ ಇಲ್ಲ ಅಂದರೆ ಗುಮಿಯ ಒಂದು ದಕ್ಷಿಣ ಕೊರಿಯಾದಲ್ಲಿ ಒಂದು ಯಾವುದೋ ಒಂದು ಸ್ಪೋರ್ಟ್ಸ್ ಇವೆಂಟ್ ನಡೆದಿದೆ, ಯಾವುದು ಅಂತ ಕೇಳ್ತಾನೆ. ಸೊ ಅವಾಗ ನೀವೇನಂತ ಹೇಳಬೇಕು? ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. 2025ರಲ್ಲಿ 26ನೇ ಒಂದು ಎಡಿಷನ್ ನಡೆದಿದೆ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025ರಲ್ಲಿ ನಾರ್ವೆ ಚೆಸ್ ಪಂದ್ಯಾವಳಿಯ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದರೆ ನಾರ್ವೆದವರು ಯಾರು ಇದ್ದಾರೆ ಇಲ್ಲಿ? ಮ್ಯಾಗ್ನಸ್ ಕಾರ್ಲ್ಸನ್, ಹುಲಿ. ಸರಿನಾ? ಸೊ ನನ್ನ ಫೇವರೇಟ್ ಚೆಸ್ ಚಾಂಪಿಯನ್ ಇವರು ಯಾರು ಅಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಸರಿನಾ? ಸೊ ಇವರು ನಾರ್ವೆ ಚೆಸ್ ಪಂದ್ಯಾವಳಿಯಲ್ಲಿ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ನಾರ್ವೆ ಚೆಸ್ ಅನ್ನು ಗೆದ್ದವರು ಯಾರು ಅಂತ ನೋಡಿದ್ರೆ ಈ ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಸೊ ಟೋಟಲಿ ಇವರಿಗೆ 16 ಅಂಕಗಳಿಂದ ಇವರು ಗೆದ್ದಿದ್ದಾರೆ ಅನ್ಸುತ್ತೆ. ಸರಿನಾ? ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ನನಗೆ, 16 ಅಥವಾ 15 ಇರಬೇಕು ಅನ್ಸುತ್ತೆ. ಸರಿನಾ? ಸೊ ಸಾರಿ ಇಲ್ಲ, ಇವರು 16. ಯಾಕೆಂದರೆ 14 ತೊಗೊಂಡವ್ರು ಯಾರು ಅಂತಂದರೆ ನಮ್ಮ
ಗುಕೇಶ್ ಅವರು, ಸರಿನಾ. ಸೊ 14 ತೊಗೊಂಡು ಅವರು ಸೋಲ್ತಾರೆ. ಅದಾದ ನಂತರ ಇವರು 16 ಪಾಯಿಂಟ್ಗಳಿಂದ ಇವರು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಯಾರು? ಈ ಮ್ಯಾಗ್ನಸ್ ಕಾರ್ಲ್ಸನ್ ಅನ್ನೋರು, ಸರಿನಾ. ಹಾಗೆ ಉಜ್ಜಿ ಚೆಸ್ ಅಂತ ಕಂಡು ಬರುತ್ತೆ ನಿಮಗೆ. ಉಜ್ಬೇಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ಉಜ್ಜಿ ಚೆಸ್ ಅನ್ನ ಗೆದ್ದವರು ಯಾರು ಅಂತ ನಿಮಗೆ ನೋಡೋದಾದ್ರೆ ಈ ಆರ್ ಪ್ರಜ್ಞಾನಂದ ಅವರು ಏನಿದಾರಲ್ಲ, ಉಜ್ಬೇಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ಉಜ್ಜಿ ಚೆಸ್ ಅನ್ನ ಗೆದ್ದಿದ್ದಾರೆ. ಅದು ಕೂಡ ನೆನಪಿಟ್ಕೊಳ್ಳಿ, ಅದು ಕೂಡ ರೀಸೆಂಟ್ ಆಗಿ 15 ಡೇಸ್ ಆಯ್ತು, ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 34 ವರ್ಷಗಳ ನಂತರ ಜಪಾನನ್ನು ಹಿಂದಿಕ್ಕಿ ವಿಶ್ವದ ಅಗ್ರ ಸಾಲಗಾರ ರಾಷ್ಟ್ರವಾಗಿ ಹೊರಹೊಮ್ಮಿದ ದೇಶ ಯಾವುದು ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಸಿ, ಜರ್ಮನಿ, ಸರಿನಾ. ಯಾವುದರಲ್ಲಿ ಈ ಒಂದು ವಿಶ್ವದ ಅಗ್ರ ಸಾಲಗಾರರ ರಾಷ್ಟ್ರವಾಗಿ ಹೊರಹೊಮ್ಮಿದ ದೇಶ ಯಾವುದು ಅಂದರೆ ಜರ್ಮನಿ. 34 ವರ್ಷಗಳ ನಂತರ ಅದಕ್ಕೆ ಹಿಂದಾಕಿದಾರಂತೆ ಇವರು. ಯಾರು? ಜರ್ಮನಿಯವರು. ಎಲ್ಲಿ? ಸಾಲದಲ್ಲಿ, ಸರಿನಾ. ಸೊ ಜರ್ಮನಿ ಹೆಸರು ನೆನ್ಪಿಟ್ಕೊಳ್ಳಿ. ಜರ್ಮನಿ, ಜಪಾನ್ ಎರಡು ಕೂಡ ಜೆನೆ ಬರ್ತಾವಲ್ಲ. ಜೆ ಅಲ್ಲ, ಇದು ಜಪಾನ್ ಅಂತ ಬರುತ್ತೆ, ಇದು ಜಪಾನ್ ಅಂತ ಬರುತ್ತೆ, ಅದು ಜರ್ಮನಿ ಹೀಗೆ ಬರುತ್ತೆ, ಸರಿನಾ. ಎರಡು ಜಿ ಎರಡು ಕೂಡ ನಮ್ಮ ಕನ್ನಡದಲ್ಲಿ ಹಾಗೆ ಬರ್ತವೆ. ಸೊ ನೆನ್ಪಿಟ್ಕೊಳ್ಳಿ ಎರಡು ಕೂಡ. ಸೊ ಇದಕ್ಕೆ ತೆಗೆದು ಜೆನ ತೆಗೆದು ಜಿ ಬಂದಿದೆ ಅಂತ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025ರಲ್ಲಿ ಹಿಮನದಿಗಳ ಸಂರಕ್ಷಣೆ ಕುರಿತು ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಎಲ್ಲಿದೆ? ದುಶಾಂಬೆ. ಆಪ್ಷನ್ ಸಿ ಅಲ್ಲಿ ದುಶಾಂಬೆ ಇದೆ. ಸೊ ದುಶಾಂಬೆ ತಜಿಕಿಸ್ತಾನದಲ್ಲಿ 2025ರಲ್ಲಿ ಹಿಮ ನದಿಗಳ ಸಂರಕ್ಷಣೆ ಕುರಿತು ಉನ್ನತ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದಿದೆ, ಸರಿನಾ. ಅಂತಾರಾಷ್ಟ್ರೀಯ ಒಂದು ಹಿಮ ನದಿಗಳ ಸಂರಕ್ಷಣೆಯ ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ನೋಡಿದ್ರೆ ದುಶಾಂಬೆಯಲ್ಲಿ ನಡೆದಿದೆ. ದುಶಾಂಬೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ತಜಿಕಿಸ್ತಾನದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಿಟಿ ಆಗಿದೆ ಅಂತ ನಾವು ಹೇಳಬಹುದು. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಯುಗೋವ್ ಇಂಡಿಯಾ ಮೌಲ್ಯ ಶ್ರೇಯಾಂಕಗಳು 2025ರಲ್ಲಿ ಯಾವ ಬ್ರ್ಯಾಂಡ್ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಎಂದು ಸ್ಥಾನ ಪಡೆದಿದೆ? ಯಾವುದು? ಆಪಲ್, ಅಮೂಲ, ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ? ಸೊ ಇದಕ್ಕೆ ಆಪ್ಷನ್ ಡಿ ಯಾವುದು ಅಂದರೆ ಅಮೆಜಾನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಮೌಲ್ಯಯುತ ಬ್ರ್ಯಾಂಡ್ ಯಾವುದಾಗಿದೆ ಅಂದರೆ ಅಮೆಜಾನ್ ಆಗಿದೆ. ಸೊ ಎಲ್ಲರೂ ಕೂಡ ಅಮೆಜಾನಲ್ಲಿ ಆರ್ಡರ್ ಮಾಡಿ ಅಮೆಜಾನ್ನ ಮೇಲೆ ಕಳಿಸ್ತಾ ಇದ್ದಾರೆ ಇವಾಗ, ಸರಿನಾ. ಸೊ ಅಮೆಜಾನು ಫಸ್ಟ್ ಪ್ಲೇಸಲ್ಲಿ ಇದೆ ಇವಾಗ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 97ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಯಾವ ಚಿತ್ರವು ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳಿದ್ದಾನೆ. ಯಾವುದು? ಅನೋರಾ ಅನ್ನೋದು 97ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರವನ್ನಾಗಿ ಹೊರಹೊಮ್ಮಿದೆ ಅಂತ ನಾವು ಹೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಹೊಸ ನಿರ್ದೇಶಕರಾಗಿ 3 ವರ್ಷಗಳ ಕಾಲ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಹೇಳ್ಬೋದಾ ಇದಕ್ಕೆ? ಆಪ್ಷನ್ ಕೊಟ್ಟಿದ್ದಾರೆ ಸಂಜೀವ್ ನಂದನ್, ಆಪ್ಷನ್ ಬಿ ಅಶ್ವಿನ್ ಲೋಹಿನಿ, ಹಾಗೆ ಆಪ್ಷನ್ ಸಿ ಈ ನೃಪೇಂದ್ರ ಮಿಶ್ರಾ, ಹಾಗೆ ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ಶಕ್ತಿಕಾಂತ್ ದಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಬಿ ಅಶ್ವಿನ್ ಲೋಹಿನಿ ಅವರು, ಸರಿನಾ. ಈ ಅಶ್ವಿನ್ ಲೋಹಿನಿ ಅವರು ಈ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದ ಹೊಸ ನಿರ್ದೇಶಕರಾಗಿ 3 ವರ್ಷಗಳ ಕಾಲ ನೇಮಕಗೊಂಡಿದ್ದಾರೆ. ಎಷ್ಟು ವರ್ಷಗಳ ಕಾಲ? 3 ವರ್ಷಗಳ ಕಾಲ ನೇಮಕಗೊಂಡಿದ್ದಾರೆ, ನಾಟ್ 5 ವರ್ಷ, ಸರಿನಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆರ್ದ್ರಭೂಮಿ ನಗರಗಳಾಗಿ ಗುರುತಿಸಲ್ಪಟ್ಟ ಮೊದಲ 2 ಭಾರತೀಯ ನಗರಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ವೆಟ್ಲ್ಯಾಂಡ್ ಅಂತ ಹೇಳ್ತೀವಿ ಅಥವಾ ರಾಮ್ಸರ್ ಸೈಟ್ಸ್ ಅಂತ ಹೇಳ್ತೀವಿ. ಸೊ ಆ ರಾಮ್ಸರ್ ಸೈಟ್ನಲ್ಲಿ ಮೊದಲ 2 ಭಾರತೀಯ ನಗರಗಳು ಯಾವುದು? ಆರ್ದ್ರಭೂಮಿ ಅಥವಾ ವೆಟ್ಲ್ಯಾಂಡ್ ನಗರಗಳಾಗಿ ಗುರುತಿಸಲ್ಪಟ್ಟ ಮೊದಲ ಭಾರತೀಯ 2 ನಗರಗಳು ಯಾವುದು ಅಂತ ನೋಡಿದ್ರೆ ಯಾವುದು? ಎರಡೇ, ಒಂದು ಐ, ಇನ್ನೊಂದು ಯು. ಏನು ಸರ್ ಇದು? ಐ ಯು, ಒಂದು ನಾನು, ಇನ್ನೊಂದು ನೀನು. ಒಂದು ಐ ಅಂದರೆ ಯಾವುದು ಅಂದರೆ ಇಂದೋರು, ಐ ಇಂಗ್ಲೀಷಲ್ಲಿ ಇಂದೋರ್ ಅಂತ ಬರೀತಿರಲ್ವಾ. ಯು ಅಂದರೆ ಯಾವುದು? ಉದಯಪುರ್, ಸರಿನಾ. ಐ ಆ್ಯಂಡ್ ಯು ಸೇರಲ್ಪಟ್ಟಿದ್ದಾವೆ, ಸರಿನಾ. ನಾನು ಮತ್ತು ನೀನು ಸೇರಲ್ಪಟ್ಟಿದ್ದೀರಿ ಎಲ್ಲಿ ಅಂದರೆ ಈ ಒಂದು ಆರ್ದ್ರಭೂಮಿ ನಗರಗಳಲ್ಲಿ, ಸರಿನಾ. ಗೊತ್ತಿರಲಿ, ಕೇಳಬಹುದು. ನಮ್ಮ ಭಾರತದ 2 ನಗರಗಳು ಇವೆರಡೂ ಕೂಡ 2025ರಲ್ಲಿ ಇವೆರಡನ್ನು ಸೇರಿಸಿದ್ದಾರೆ, ಸರಿನಾ. ಯಾವುದು ಅಂದರೆ ಒಂದು ಇಂದೋರು ಮತ್ತು ಉದಯಪುರ್. ಇಂದೋರ್ ಯಾವ ಒಂದು ರಾಜ್ಯದಲ್ಲಿ? MP ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಈ ಒಂದು ಉದಯಪುರ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರದೇಶವಾಗಿದೆ, ಒಂದು ಊರಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ PPP, ಸರಿನಾ. ಈ ಮಾದರಿಯನ್ನು ಆಧರಿಸಿದ ಮೊದಲ ಹಸಿರು ತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಡಿ ಇಂದೋರ್ದಲ್ಲಿ, ಸರಿನಾ. ಸೊ ಈ ರೀತಿ ಏನಾದರೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ರೆ ಅಂದರೆ ಒಂದು ಇಂದೋರ್ ಮಾಡಿರ್ತಾರೆ, ಇಲ್ಲಾಂದ್ರೆ ಸೂರತ್ ಮಾಡಿರ್ತಾರೆ, ಇಲ್ಲಾಂದರೆ ಕೇರಳದವರು, ಆಲ್ಮೋಸ್ಟ್ ಕೇರಳದವ್ರು ಮಾಡಿರ್ತಾರೆ, ಸರಿನಾ. ಸೊ ಈ ರೀತಿಯ ಒಂದು ಹೊಸ ಇನಿಷಿಯೇಟಿವ್ ಬರೋದು ಎಲ್ಲಿ ಅಂತಂದರೆ ಈ ಒಂದು 2 ಪ್ರದೇಶಗಳಲ್ಲಿ, 2 ಸಿಟಿಗಳಲ್ಲಿ ಏನಾದರೂ ನಿಮಗೆ ರಾಜ್ಯ ಬಂತಂದರೆ ಕೇರಳದಲ್ಲಿ ಒಂದು 80% ಇದೆ, ಸರಿನಾ. ಇನ್ನೊಂದು 20% ಬೇರೆ ಬೇರೆ ರಾಜ್ಯಗಳು ಬರ್ತಿರ್ತವೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತೀಯ ರಸಗೊಬ್ಬರ ಸಂಘದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಯಾವುದು? ರಸಗೊಬ್ಬರದ ಹೊಸ ಅಧ್ಯಕ್ಷರಾಗಿ. ಸೊ ಆಪ್ಷನ್ ಏನಿದಾವೆ? ಸುರೇಶ್ ಕೃಷ್ಣನ್, ರಾಜೇಶ್ ಚತುರ್ವೇದಿ, ಸಂಜೀವ್ ಖನ್ನರ್ ಮತ್ತು ಶೈಲೇಶ್ ಸಿ ಮೆಹ್ತಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಶೈಲೇಶ್ ಸಿ ಮೆಹ್ತಾ ಅನ್ನೋರು ಭಾರತೀಯ ರಸಗೊಬ್ಬರ ಸಂಘದ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2 ಮೇ 2025ರಂದು ಪ್ರಧಾನಿ ಮೋದಿ ವಿಳಿಂಜಂ ಅಂತಾರಾಷ್ಟ್ರೀಯ ಬಂದರನ್ನು ಎಲ್ಲಿ ಉದ್ಘಾಟಿಸಿದರು? ಎಲ್ಲಿ? ವಿಳಿಂಜಂ ಎಲ್ಲಿ ಕಂಡುಬರುತ್ತೆ ರೀ? ಕೇರಳದಲ್ಲಿ ಕಂಡುಬರುತ್ತೆ. ಸೊ ಮೀನ್ಸ್ ಕೇರಳದ ತಿರುವನಂತಪುರಮಲ್ಲಿ ಈ ವಿಳಿಂಜಂ ಅನ್ನುವ ಒಂದು ಅಂತಾರಾಷ್ಟ್ರೀಯ ಬಂದರನ್ನು ಉದ್ಘಾಟನೆ ಮಾಡಿದ್ದಾರೆ. ಯಾರು ಅಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿ ಮೋದಿ. ಸೊ ಹಾಗಾದರೆ ಹೇಳ್ಬಹುದಾ ಈ ವಿಳಿಂಜಂ ಬಂದರು ನಮ್ಮ ಭಾರತದ ಎಷ್ಟನೇ ಪ್ರಮುಖವಾಗಿರ್ತಕ್ಕಂಥ ಬಂದರು? ಇವಾಗ
ಇಲ್ಲಿವರೆಗೂ ಎಷ್ಟಿದ್ದು, ಹಾಗೆ ಇದು ಸೇರಿದ ನಂತರ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಬಂದರಾಗಿದ್ದಾವೆ ಅನ್ನೋದನ್ನ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಅದನ್ನು ನೀವು ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ, ಇಂಥದ್ದೆಲ್ಲ ಒಳ್ಳೆ ಕೆಲಸ ಮಾಡೋರು ಯಾರು ಅಂದರೆ ಕೇರಳದವರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಜೂನ್ 2025ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಹೇಳ್ಬೋದಾ ಯಾರು ಅಂತ ನೋಡಿದ್ರೆ ಆಪ್ಷನ್ ಡಿ ಅನ್ನಾಲೆನಾ ಬೇರ್ಬ್ಯಾಕ್ ಅವರು. ಸರಿನಾ, ಈ ಅನ್ನಾಲೆನಾ ಬೇರ್ಬ್ಯಾಕ್ ಅವರು ಜೂನ್ 2025ರಲ್ಲಿ ಅಂತಾರಾಷ್ಟ್ರೀಯ ಸಾಮಾನ್ಯ ಸಭೆಯ 80ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಯಾರು? ಅನ್ನಾಲೆನಾ ಬೇರ್ಬ್ಯಾಕ್ ಅವರು. ಅನ್ನಾಲೆನಾ ಬೇರ್ಬ್ಯಾಕ್ ಅವರು, ಅನ್ನಾಲೆನಾ ಬೇರ್ಬ್ಯಾಕ್ ಅವರು ನೆನ್ಪಿಟ್ಕೊಳ್ಳಿ, 80ನೇ ಅಧಿವೇಶನದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ, ಆಯ್ಕೆಯಾಗಿದ್ದಾರೆ. ಯಾರು? ಅನ್ನಾಲೆನಾ ಬೇರ್ಬ್ಯಾಕ್. ಅನ್ನಾಲೆನಾ ಬೇರ್ಬ್ಯಾಕ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಬೀಜಗಣಿತದ ವಿಶ್ಲೇಷಣೆಗೆ ನೀಡಿದ ಕೊಡುಗೆಗಳಿಗಾಗಿ 2025ರ ಅಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಯಾರು? ಮಸಾಕಿ ಕಾಶಿವಾರ್, ಜಪಾನ್ ದೇಶದವರು ಮಸಾಕಿ ಕಾಶಿವಾರ್ ಅವರಿಗೆ ಈ ಒಂದು ಅಬೆಲ್ ಪ್ರಶಸ್ತಿಯನ್ನು ನೀಡಿದೆ. ಸರಿನಾ, ಮೈಕಲ್ ಟೆಲಗ್ರಾಂಡ್ ಅವರಿಗೆ 2024ರಲ್ಲಿ ಇದೇ ಅಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಕೆಲವೊಬ್ರು ಇನ್ನೂ ಕೂಡ ಅದರ ಅಪ್ಡೇಟ್ ಆಗಿರಲ್ಲ. ಸರಿನಾ, ಸೊ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಏನು ಅಂದರೆ ಅಬೆಲ್ ಪ್ರಶಸ್ತಿ 2024ರಲ್ಲಿ ಕೊಟ್ಟಿದ್ದು ಮೈಕಲ್ ಟೆಲಗ್ರಾಂಡ್ಗೆ, ಬಟ್ 25ರಲ್ಲಿ ಕೊಟ್ಟಿದ್ದು ಯಾರಿಗೂ ಅಂದರೆ ಈ ಒಂದು ಮಸಾಕಿ ಕಾಶಿವಾರ್ ಅವರಿಗೆ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಯಾಕೆಂದರೆ 24 ಕೇಳ್ತಾನೆ, 25 ಕೇಳ್ತಾನೆ, ಸೆಂಟ್ರಲ್ ಗೌರ್ಮೆಂಟ್ ಹೇಳಕ್ಕೆ ಬರಲ್ಲ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಹಿಂದಿ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳಿಗಾಗಿ 2024ರ 59ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ನೋಡಿದ್ರೆ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೀಡಲಾಗಿದೆ. ಇವರು ಯಾವ ಒಂದು ರಾಜ್ಯದವರು ಅಂತ ನೋಡಿದ್ರೆ ಛತ್ತೀಸ್ಗಢ ರಾಜ್ಯದವರು ಆಗಿದ್ದಾರೆ. ಸರಿನಾ, ಇವರು ಛತ್ತೀಸ್ಗಢ ರಾಜ್ಯದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಯಾರು? ವಿನೋದ್ ಕುಮಾರ್ ಶುಕ್ಲಾ ಅವರು. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಇವ್ರದ್ದು ಏನೋ ಒಂದು ಬುಕ್ ಇದೆ, ಇನ್ನೊಂದು ಯಾವುದು ಅಂದರೆ ದಿವಾರ್ ಮೇ ಕಿಟಕಿ ಅಂತ ಏನೋ ಇರಬೇಕು ಅನ್ಸುತ್ತೆ. ಸರಿನಾ, ಒಂದ್ಸರಿ ನೋಡ್ಕೊಳ್ಳಿ, ಏನೋ ದಿವಾರ್ ಮೇ ಕಿಟಕಿ ಅಂತ. ಸರಿನಾ, ಸೊ ದಿವಾರ್ ಮೇ ಕಿಟಕಿ ಅನ್ನೋ ಒಂದು ಪುಸ್ತಕ ಯಾರು ಅಂದರೆ ಇದೇ ಒಂದು ವಿನೋದ್ ಕುಮಾರ್ ಶುಕ್ಲಾ ಅವ್ರದ್ದಾಗಿದೆ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಇದು ಇಂಪಾರ್ಟೆಂಟ್ ಇದೆ, ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದು ವಿನೋದ್ ಕುಮಾರ್ ಶುಕ್ಲಾ ಅವರು ಅಷ್ಟೇ ಹೆಸರಾ? ಎಷ್ಟನೇ ಪ್ರಶಸ್ತಿ ಅಂತ ಇಂಪಾರ್ಟೆಂಟ್ ಇದೆ. 59ನೇ ಪ್ರಶಸ್ತಿ ವಿಜೇತರವರು. ಯಾವೊಂದು ಪ್ರಶಸ್ತಿ? ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಯಾವೊಂದು ರಾಜ್ಯದವರು ಅಂತ ನೋಡೋದಾದ್ರೆ ಈ ಒಂದು ಛತ್ತೀಸ್ಗಢ ರಾಜ್ಯದವರಾಗಿದ್ದಾರೆ. ಸರಿನಾ, ಛತ್ತೀಸ್ಗಢದಲ್ಲಿ ಪಡೆದುಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವರು. ಛತ್ತೀಸ್ಗಢ ರಾಜ್ಯದ ಏಕೈಕ ವ್ಯಕ್ತಿ ಇವರು, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ. ಸೊ ಇವರು ಯಾವ ಒಂದು ಸಾಹಿತ್ಯದ ಲೇಖಕರು ಅಂತ ನೋಡಿದ್ರೆ ಹಿಂದಿ ಸಾಹಿತ್ಯದ ಲೇಖಕರಾಗಿದ್ದಾರೆ. ಯಾರು? ವಿನೋದ್ ಕುಮಾರ್ ಶುಕ್ಲಾ ಅವರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ವಿಶ್ವ ಸಂತೋಷ ವರದಿ 2025ರಲ್ಲಿ 147 ದೇಶಗಳಲ್ಲಿ ಭಾರತದ ಶ್ರೇಯಾಂಕ ಎಷ್ಟು? ಏನಿಲ್ಲ, ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು? ಚಂದಿರಬೇಕು, ಊಟ ಮಾಡಬೇಕು, ಚೆನ್ನಾಗಿರಬೇಕು. ಸರಿನಾ, ದೇಶದಲ್ಲಿ ಇದ್ರೆ ಭ್ರಷ್ಟಾಚಾರ ಇರಬಾರ್ದು. ಬಟ್ ಇಲ್ಲಿ ದುಃಖ ಯಾವಾಗ ಆಗುತ್ತೆ? 108 ನಮ್ಮ ಮನೆ ಮುಂದೆ ಬಂದಾಗ ನಮಗೆ ದುಃಖ ಆಗುತ್ತೆ. ದುಃಖ ಇದ್ದಾಗಲೇ 108 ಬರುತ್ತೆ ತಾನೆ. ಸೊ ಖುಷಿ ಇರಬೇಕಂದ್ರೆ ಏನಿಲ್ಲ, ಅದಕ್ಕೊಂದು 10 ಸೇರಿಸಬೇಕು, 118 ಆಗ್ತದೆ. ಸೊ 118ನೇ ಒಂದು ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಇದೆ. ವಿಶ್ವ ಸಂತೋಷ ವರದಿಯಲ್ಲಿ ನಮ್ಮ ಭಾರತ ದೇಶದ ಸ್ಥಾನ ಎಷ್ಟು ಅಂದರೆ 118ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಇದೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಜೂನ್ 2025ರಲ್ಲಿ 16ನೇ ಹಣಕಾಸು ಆಯೋಗದ ಅರೆಕಾಲಿಕ ಸದಸ್ಯರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾರು ಅದರ ಅಧ್ಯಕ್ಷರು ಅಂತ ಕೇಳಿದ್ರೆ ನಿಮಗೆ ಅರವಿಂದ್ ಪನಗಾರಿಯಾ, ಬಟ್ ಇಲ್ಲಿ ಅಧ್ಯಕ್ಷರು ಕೇಳಿಲ್ಲ. ಬಟ್ ಅದಕ್ಕೆ ತಾತ್ಕಾಲಿಕ ಸದಸ್ಯರು ಅಂತ ಕೇಳಿದಾನೆ. ಯಾರು ಅಂದರೆ ಟಿ ರವಿಶಂಕರ್ ಅವರು. ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ನೊಮ್ಯಾಡ್ ಪಾಸ್ಪೋರ್ಟ್ ಸೂಚ್ಯಂಕ 2025ರ ಪ್ರಕಾರ 199 ದೇಶಗಳಲ್ಲಿ ಭಾರತದ ಪಾಸ್ಪೋರ್ಟ್ನ ಸ್ಥಾನ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದನ್ನು ಹೇಳಿ, ಇವಾಗ ಹೆನ್ಲಿ ಪಾಸ್ಪೋರ್ಟ್ ಎಲ್ಲರೂ ಕೂಡ ಓದಿರ್ತೀರ. ಹಾಗಾದರೆ ಈ ನೊಮ್ಯಾಡ್ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಎಷ್ಟನೇ ಸ್ಥಾನ ಹೊಂದಿದೆ ನಮ್ಮ ಭಾರತ ದೇಶ? ಹೇಳ್ಬಹುದಾ? ಹೇಳಿ ನೋಡೋಣ. ಯಾವುದು ಸರ್? 85 ಸರ್ ಅದು 85 ಇದು ಹೆನ್ಲಿ ಪಾಸ್ಪೋರ್ಟಲ್ಲಿ ಇರ್ತಕ್ಕಂಥ ಸೂಚ್ಯಂಕ ಸರ್. ಬಟ್ ಇಲ್ಲಿ ಇರ್ತಕ್ಕಂಥ ಸೂಚ್ಯಂಕ ಯಾವುದು ಅಂದರೆ ಒಂದು ಯಾವುದು 8 ಅಲ್ಲೇ ಇಟ್ಕೊಳ್ಳಿ. ಸರಿನಾ, ಇಲ್ಲಿ 8 ಇಟ್ಕೊಳ್ಳಿ, ಇಲ್ಲಿ 1 4 ಸೇರಿಸ್ಬಿಡಿ. 148ನೇ ಒಂದು ಸ್ಥಾನದಲ್ಲಿ ನೊಮ್ಯಾಡ್ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನವಾಗಿದೆ. ಯಾವುದು? 148ನೇ ಸ್ಥಾನದಲ್ಲಿ ಈ ನೊಮ್ಯಾಡ್ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ಯಾವುದು ಅಂದರೆ 148 148 ನಾಟ್ 143. ಸರಿನಾ, 148 ಆಗಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಈ ರೀತಿಯ ಪ್ರಶ್ನೆಗಳು ನಿಮಗೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಯಾವಾಗಲೂ ಕೂಡ ಹೆನ್ಲಿ ಪಾಸ್ಪೋರ್ಟ್ ಯಾಕೆ ಕೇಳಬೇಕು? ಏನು ಹೆನ್ಲಿ ಪಾಸ್ಪೋರ್ಟ್ ಅವರು ಆ ಸಂಸ್ಥೆ ನಮ್ಮ ಭಾರತ ದೇಶದವ್ರ? ಇಲ್ಲ ತಾನೆ. ಸೊ ಅವರು ಕೂಡ ನಮ್ಮ ಭಾರತ ದೇಶದವರಲ್ಲ, ಇವರು ಕೂಡ ನಮ್ಮ ಭಾರತ ದೇಶದವರಲ್ಲ. ಸೊ ಯಾವ್ದು ಬೇಕಾದ್ರೆ ಕೇಳಬಹುದು. ಸೊ ಅದಕ್ಕೆ ಇದು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2025ರ ಪ್ರಕಾರ 199 ದೇಶಗಳಲ್ಲಿ ಭಾರತ ಪಾಸ್ಪೋರ್ಟ್ ಸ್ಥಾನವೇನು? ಸೊ ಇದನ್ನು ಗೊತ್ತಿರುತ್ತೆ ನಿಮಗೆ. ಎಷ್ಟು? 85ನೇ ಸ್ಥಾನ ಅಂತ. ಸರಿನಾ, ಇದು 85ನೇ ಸ್ಥಾನ ಅನ್ನೋದು ನಿಮ್ಗೆ ಗೊತ್ತಿರಲಿ. ಹಾಗೆ ಅದ್ರ ಜೊತೆ ಆ ಒಂದು 148 ನಂಬರು ಕೂಡ ನೆನ್ಪಿಟ್ಕೊಳ್ಳಿ. ಸರಿನಾ, ಏನಿಲ್ಲ, ಅದ್ರ ಪಕ್ಕ ಬರ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ನೊಮ್ಯಾಡ್ ಪಾಸ್ಪೋರ್ಟ್ ಸೂಚ್ಯಂಕ 2025ರ ಪ್ರಕಾರ ಯಾವ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಆಗಿದೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಹೇಳಿ. ಹಾಗಾದರೆ ನೊಮ್ಯಾಡ್ ಪಾಸ್ಪೋರ್ಟ್ ಸೂಚ್ಯಂಕದ ಪ್ರಕಾರ ಯಾವೊಂದು ದೇಶ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ದೇಶವಾಗಿದೆ? ಸರ್ ಸಿಂಗಾಪುರ್ ಸರ್. ಹೌದು ಸರ್, ಸಿಂಗಾಪುರ್ ನಿಮಗೆ ಫಸ್ಟ್ ಆಪ್ಷನ್ಲಿ ಇಟ್ಟಿರ್ತಾನೆ. ಕೆಡ್ಡಾಗಿ ಬೀಳ್ತೀರಾ, 1 ಮಾರ್ಕ್ಸ್ ಹೋಗ್ತದೆ. 1 ಮಾರ್ಕ್ಸ್ ಅಲ್ಲ, ಅದ್ರದ್ದೊಂದು ಮಾರ್ಕ್ಸು, ಅದರದ್ದೊಂದು ನೆಗೆಟಿವ್ ಮಾರ್ಕ್ಸ್, 2 ಮಾರ್ಕ್ಸ್ ಹೋಗ್ತವೆ ಹೊಗೆ. ಸರಿನಾ, ಬಟ್ ಇಲ್ಲಿ ಸಿಂಗಾಪುರ್ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, ಐಸ್ಲ್ಯಾಂಡ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸರಿನಾ, ನೊಮ್ಯಾಡ್ ಪಾಸ್ಪೋರ್ಟಲ್ಲಿ ಮೊದಲ ಒಂದು
ಸ್ಥಾನ ಯಾರು ಪಡ್ಕೊಂಡಿದ್ದಾರೆ ಅಂದರೆ ಐಸ್ಲ್ಯಾಂಡ್ದವ್ರು ಪಡ್ಕೊಂಡಿದ್ದಾರೆ. ನಿಮಗೆ ಹೆನ್ಲಿ ಪಾಸ್ಪೋರ್ಟ್ ಅಂತ ಕೇಳಿದ್ರೆ ಸಿಂಗಾಪುರ್ ಹಾಕಬೇಕು, ಸರಿನಾ? ಅದು ಕೂಡ ನೆಕ್ಸ್ಟ್ ಪ್ರಶ್ನೆ ಇದೆ ಅಂತ ಅನಿಸುತ್ತೆ. ಓಕೆ, ಇಲ್ಲಿದೆ ನೋಡಿ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ 2025 ಪ್ರಕಾರ ಯಾವ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಅಂತ ಕೇಳಿದ್ರೆ ನಿಮಗೆ ಈ ಒಂದು ಸಿಂಗಾಪುರ್. ಬಟ್ ಏನಾದರೂ ನಿಮಗೆ ನೊಮ್ಯಾಡ್ ಪಾಸ್ಪೋರ್ಟ್ ಪ್ರಕಾರ ಏನಾದರೂ ಕೇಳಿದ್ರೆ ನಿಮಗೆ ಅವಾಗ ಐರ್ಲೆಂಡ್ ಅಂತ ಹೇಳಬೇಕಾಗುತ್ತೆ. ಇಂಪಾರ್ಟೆಂಟ್ ಇದೆ, ಹೆವಿ ಇಂಪಾರ್ಟೆಂಟ್ ಕ್ವಶನ್. ಈ ರೀತಿಯ ಕನ್ಫ್ಯೂಷನ್ ಪ್ರಶ್ನೆಗಳು ನಿಮಗೆ ಸಾಕಷ್ಟು ಸರಿ ನೀವು ಕೇಳಿರಲ್ಲ, ಇವಾಗ ನೀವು ಮ್ಯಾಗ್ಝಿನಲ್ಲೂ ಕೂಡ ಓದಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಪ್ರಶ್ನೆಗಳನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025 ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಯಾವುದು ಈ ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ 2025 ಸರಿನಾ? ಸೊ ಯಾರು ಅಂತ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ ಲಿಯೋ ಜಿಯಾಕೂನ್ ಅವರು ಏನಿದಾರಲ್ವಾ ಇವರನ್ನ ಪ್ರಿಟ್ಜ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರಿಗೆ ಅಂದರೆ ಲಿಯೋ ಜಿಯಾಕೂನ್ ಅವರಿಗೆ, ಸರಿನಾ? ಪ್ರಿಟ್ಜ್ಕರ್ ಪ್ರಶಸ್ತಿ ಮಾತ್ರ ಅಲ್ಲ, ಪ್ರಿಟ್ಜ್ಕರಲ್ಲಿ ಯಾವ ಒಂದು ವಿಭಾಗದಲ್ಲಿ ಅಂತ ನೋಡಿದ್ರೆ ಆರ್ಕಿಟೆಕ್ಚರ್ ವಿಭಾಗದಲ್ಲಿ ಇವರಿಗೆ ನೀಡಲಾಗಿದೆ. ಯಾರಿಗೆ? ಲಿಯೋ ಜಿಯಾಕೂನ್ ಅವರಿಗೆ. ಇಂಪಾರ್ಟೆಂಟ್ ಕ್ವಶನ್ ಇದು, ಇಂಪಾರ್ಟೆಂಟ್ ಅಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ, ಸರಿನಾ? ಸೊ ಸ್ಟಾರಲ್ಲಿ ನಿಮಗೆ ಏನಾದರೂ ಹೇಳಿದ್ರೆ 5 ಸ್ಟಾರ್ ರೇಟಿಂಗ್ ಅಂತ ಕೊಡ್ಬೋದು ಇದಕ್ಕೆ. ಸೊ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಮಾರ್ಚ್ 2025 ಭಾರತೀಯ ಬ್ಯಾಂಕುಗಳ ಸಂಘದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಭಾರತೀಯ ಬ್ಯಾಂಕುಗಳ ಹೊಸ ಅಧ್ಯಕ್ಷರು ಯಾರು? ಸೊ ಬ್ಯಾಂಕ್ ಅಂದರೆ ಏನು ಮಾಡ್ತಾವ್ರಿ? ದುಡ್ಡು ಎಲ್ಲ ಕಡೆ ಚೆಲ್ಲಾಡಿರ್ತಾರೆ. ಸೊ ಅವರ ಹೆಸರೇನು? ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ ಅವರು, ಸರಿನಾ? ಸೊ ಇದೇ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ SBIನ ಮುಖ್ಯ ಕಾರ್ಯನಿರ್ವಾಹಕರು ಕೂಡ ಆಗಿದ್ದಾರೆ, ಸರಿನಾ? SBI ಅಧ್ಯಕ್ಷರು ಅಂತ ನಿಮಗೆ ಕೇಳಿದ್ರು ಕೂಡ ಇದೇ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ. ಹಾಗೆ ಬ್ಯಾಂಕುಗಳ ಸಂಘದ ಹೊಸ ಅಧ್ಯಕ್ಷರು ಅಂತ ಕೇಳಿದ್ರು ಕೂಡ ನಿಮಗೆ ಇದೇ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿ ಅವರನ್ನವರು ನೆನ್ಪಿಟ್ಕೊಳ್ಳಿ. ಸೊ ಇನ್ನೊಂದು ನಿಮಗೆ ಹೇಳ ಒಂದು ಟ್ರಿಕ್ ಹೇಳ್ಕೊಳ್ಳ. ಸೊ ಈ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಈ ಬ್ಯಾಂಕಿಂಗ್ ವಿಭಾಗದಲ್ಲಿ ಮತ್ತು ಈ ಒಂದು ಆರ್ಮಿ ವಿಭಾಗದಲ್ಲಿ ಏನು ನೇಮಕಗೊಂಡಿದ್ದಾರಲ್ವಾ, ಸೊ ಮ್ಯಾಕ್ಸಿಮಮ್ ಹೆಸರುಗಳು ಒಂದು ಸಂಜೀವ್ ಅಂತ ಇದ್ದಾವೆ, ಅದಾಂತರ ಇನ್ನೊಂದು ಶ್ರೀನಿವಾಸ್ ಅಂತ ಇದ್ದಾವೆ, ಹಾಗೆ ನಾರಾಯಣ್ ಅಂತ ಇದ್ದಾವೆ. ಈ 3 ಹೆಸರುಗಳು ನಿಮಗೆ ಸಾಕಷ್ಟು ಕಡೆ ಕಂಡುಬರ್ತವೆ. ಒಂದು ಕಡೆ ವಿ ನಾರಾಯಣ್ ಇರ್ಬೋದು, ಇನ್ನೊಂದು ಕಡೆ KV ನಾರಾಯಣ್ ಇರ್ಬೋದು, ಸರಿನಾ? ಇಲ್ಲ ಅಂತಂದರೆ ಒಂದು ಜಸ್ಟ್ ನಾರಾಯಣ್ BV ಅಂತ ಇರ್ಬೋದು, ಸರಿನಾ? ಸೊ ಇಲ್ಲ ಅಂತಂದರೆ ಅನಂತ ನಾರಾಯಣ್ ಅಂತ ಇರ್ಬೋದು, ಇಲ್ಲಾಂದರೆ ಸಂಜೀವಲ್ಲಿ ಸಂಜಯ್ ಮಲ್ಹೋತ್ರಾ ಅಂತ ಇರ್ಬೋದು, ಸಂಜಯ್ ಮೂರ್ತಿ ಅಂತ ಇರ್ಬೋದು, ಇಲ್ಲಾಂದರೆ ಸಂಜೀವ್ ಖನ್ನಾ ಅಂತ ಇರ್ಬೋದು, ಸರಿನಾ? ಇಲ್ಲಾಂದರೆ ಸಂಜಯ್ ಕೆ ಶಾ ಅಂತ ಇರ್ಬೋದು, ಸರಿನಾ? ಈ ಎಲ್ಲರೂ ಕೂಡ ನಿಮಗೆ ಸಂಜೀವ್, ಈ ಶ್ರೀನಿವಾಸ್ ಮತ್ತು ಈ ಒಂದು ನಾರಾಯಣನ್ ಅವರು ಭಾಳ ಇಂಪಾರ್ಟೆಂಟ್ ಆಗಿದ್ದಾರೆ 2024 ಮತ್ತು 2025ನೇ ಇಸ್ವಿಯಲ್ಲಿ. ಸೊ ಅದಕ್ಕೆ ನಿಮ್ಗೆ ಏನಾದರೂ ಗೊತ್ತಿರಲಿಲ್ವಾ? ಅಲ್ಲಿ ಶ್ರೀನಿವಾಸ ಕಾಣಿಸ್ತಾ ಅಂದರೆ ಶ್ರೀನಿವಾಸನ ಹೆಸರಿಗೆ ಟಿಕ್ ಹಾಕ್ರಿ, ಸಂಜೀವ್ ಕಾಣಿಸ್ತಾ ಸಂಜೀವ್ ಹೆಸರಿಗೆ ಟಿಕ್ ಹಾಕ್ರಿ, ಇಲ್ಲಾಂದರೆ ನಿಮಗೆ ನಾರಾಯಣ್ ಹೆಸರು ಕಾಣಿಸ್ತಾ ನಾರಾಯಣ್ ಹೆಸರಿಗೆ ಟಿಕ್ ಹಾಕ್ರಿ. ಕ್ವಶನ್ ನನ್ ಆಫ್ ದೇವೋ ಯಾವ್ದು ಬೇಕಾದಿರಲಿ, ನಿಮಗೆ ಅಲ್ಲಿ ಟಿಕ್ ಹಾಕೋ ಮನಸ್ಸಿತ್ತಂದರೆ ಈ 3 ಹೆಸರುಗಳಿಗೆ ಟಿಕ್ ಹಾಕಿ ಬರ್ರಿ, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025 ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ SDIದಲ್ಲಿ 193 ದೇಶಗಳಲ್ಲಿ ನಮ್ಮ ಭಾರತದ ಸ್ಥಾನಮಾನವೇನು ಅಂತ ಕೇಳಿದರೆ ಯಾವುದಿದೆ ನಮ್ಮ ಭಾರತದ ಸ್ಥಾನಮಾನ? 130ನೇ ಸ್ಥಾನದಲ್ಲಿದೆ. ಸೊ ಕನ್ನಡದಲ್ಲಿ ಬರೆದರೆ ನಾವೇಂತ ಹೇಳ್ತೀವಿ? 130 ಅಂತ ಬರಿತೀವಿ. ಸೊ 130ನೇ ಸ್ಥಾನದಲ್ಲಿ SDIದಲ್ಲಿ ನಮ್ಮ ಭಾರತದ ಒಂದು ಸ್ಥಾನವನ್ನು ನಾವು ಪಡ್ಕೊಂಡಿದ್ದೀವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ನಾವು ಕರಿತೀವಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ರಾಜಸ್ಥಾನದ ಅಜ್ಮೀರ್ನಲ್ಲಿರುವ 132 ವರ್ಷ ಹಳೆಯ ಫಾಯ್ ಸರೋವರದ ಹೊಸ ಹೆಸರೇನು? ಫಾಯ್ ಸರೋವರದ ಹೊಸ ಹೆಸರೇನು ಅಂತ ಕೇಳಿದ್ರೆ ಯಾವ ಫಾಯ್? ವರುಣ್ ಫಾಯ್, ಸರಿನಾ? ಈ ವರುಣ್ ಸಾಗರದ ಈಗಿನ ಹೆಸರು, ಹಳೆ ಹೆಸರು ಏನಾಗಿತ್ತು ಅಂದರೆ ಫಾಯ್ ಸರೋವರ ಅಂತ ಆಗಿತ್ತು, ಫಾಯ್ ಸಾಗರ ಅಂತ ಆಗಿತ್ತು. ಆ ಫಾಯ್ ಸಾಗರ ಬದಲಾಗಿ ವರುಣ್ ಸಾಗರ ಅಂತ ಮರು ನಾಮಕರಣ ಮಾಡಿದ್ದಾರೆ, ಸರಿನಾ? ಮರು ನಾಮಕರಣ ಮಾಡಿರ್ತಕ್ಕಂತಹ ಎಲ್ಲ ಹೆಸರುಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಸೊ ಏನಾದರೂ ರೋಡಿನ ಹೆಸರು ಮರು ನಾಮಕರಣ ಮಾಡಿದ್ದಾರಾ? ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ದೆಹಲಿಯಲ್ಲಿ ಒಂದು ಲೇನ್ ಹೆಸರೇ ಚೇಂಜ್ ಮಾಡಿದ್ದಾರೆ. ದೆಹಲಿಯಲ್ಲಿ ಒಂದು ಲೇನ್ ಹೆಸರು ಏನಾಗಿತ್ತು ಅಂದರೆ ಔರಂಗಜೇಬ್ ಲೇನ್ ಅಂತ ಇತ್ತು. ಆ ಔರಂಗಜೇಬ್ ಲೇನ್ ಬದಲಾಗಿ APJ ಅಬ್ದುಲ್ ಕಲಾಂ ಲೇನ್ ಅಂತ ಮರುನಾಮಕರಣ ಮಾಡಿದ್ದಾರೆ, ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಯಾವುದಿದು ಪೋರ್ಟ್ ಬ್ಲೇರ್, ಅದರ ಹೆಸರು ಬದಲಾಗಿ ಈ ವಿಜಯದುರ್ಗ ಅಂತ ಮಾಡಿದ್ರು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಶ್ರೀ ವಿಜಯಪುರಂ ಅಂತ ಮಾಡಿದ್ರು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಪೋರ್ಟ್ ವಿಲಿಯಂ ಎಲ್ಲಿ ಕಲ್ಕತ್ತಾದಲ್ಲಿ ಬರ್ತಕ್ಕಂತಹ ಒಂದು ಪೋರ್ಟ್ ವಿಲಿಯಂ ಹೆಸರು ಬದಲು ಮಾಡಿ ವಿಜಯದುರ್ಗ ಅಂತ ಹೆಸರು ಮಾಡಿದ್ರು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಲ್ಲಿ ಈ ಒಂದು ಇಸ್ಲಾಂಪುರ ಅನ್ನೋ ಹೆಸರಿನ ಬದಲಾಗಿ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಇಸ್ಲಾಂಪುರದ ಹೆಸರಿನ ಬದಲಾಗಿ ಯಾವುದು ಈ ಜಗದೀಶ್ಪುರ ಅಂತ ಹೆಸರು ಮರುನಾಮಕರಣ ಮಾಡಿದ್ರು. ಅದು ಇಂಪಾರ್ಟೆಂಟ್ ಆಗುತ್ತೆ. ಸರ್ ಈ ಜಗದೀಶ್ಪುರ ಇದರಲ್ಲಿ ಕೇಳಿದ್ದೀವಿ ಸರ್ ಬಿಹಾರದಲ್ಲಿ. ಹೌದು ಸರ್, ಬಿಹಾರದಲ್ಲಿ ಒಂದು ಜಗದೀಶ್ಪುರ ಇದೆ. ಹಾಗೆ ಈ ಒಂದು ಮಧ್ಯಪ್ರದೇಶದಲ್ಲೂ ಕೂಡ ಇನ್ನೊಂದು ಜಗದೀಶ್ಪುರವನ್ನು ಮಾಡಿದ್ರು. ಯಾಕೆ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ನಿಮ್ಮನ್ನು ಹೇಳೋದಾದರೆ ಬಿಜಾಪುರ ಏನಿದೆ ಅಲ್ವಾ, ಬಿಜಾಪುರ ಅಂತ ನಾವು ನಮ್ಮ ಒಂದು ಬಿಜಾಪುರನೂ ನಾವು ಕರಿತೀವಿ. ಹಾಗೆ ಇದೇ ಒಂದು ಬಿಜಾಪುರ ನಿಮಗೆ ಛತ್ತೀಸ್ಗಢ ರಾಜ್ಯದಲ್ಲಿ ಒಂದು ಬಿಜಾಪುರ ಅನ್ನೋ ಜಿಲ್ಲೆಯೂ ಕೂಡ ಇದೆ ನಿಮಗೆ, ಸರಿನಾ? ವಿಜಯನಗರ ಅನ್ನೋ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಇದೆ. ಹಾಗೆ ವಿಜಯನಗರ ಅನ್ನುವ ಸಿಟಿಗಳು ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಸಾಕಷ್ಟು ಊರುಗಳು ಕಂಡುಬರ್ತವೆ, ಸರಿನಾ? ಗೊತ್ತಿರಲಿ ನಿಮಗೆ ಇದು. ಹಾಗೆ ಕೋಲಾರ ಅನ್ನೋ ಊರುಗಳು ನಿಮಗೆ ಒಂದು ತಾಲೂಕಲ್ಲಿ ಕಂಡುಬರುತ್ತೆ, ಇನ್ನೊಂದು ಕೊಲ್ಹಾರ ಅಂತ ಒಂದು ತಾಲೂಕೆ ಇದೆ, ಒಂದು ಜಿಲ್ಲೆ ಕಂಡುಬರುತ್ತೆ. ಹಾಗೆ ಕೊಲ್ಹಾರ ಅನ್ನೋದು ಒಂದು ತಾಲೂಕಿದೆ, ಇನ್ನೊಂದು ಕೋಲಾರ ಅನ್ನುವ ಚಿಕ್ಕ ಪುಟ್ಟ ಹಳ್ಳಿಗಳು ಕೂಡ ಇದ್ದಾವೆ. ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ, ಇನ್ನೊಂದು ಈ ಒಂದು ಗದಗ ಜಿಲ್ಲೆಯಲ್ಲಿ, ಸರಿನಾ? ಸೊ ಆ ರೀತಿ ಬೇರೆ ಬೇರೆ ಹೆಸರುಗಳು ಕಂಡುಬರ್ತವೆ. ಸೊ ಸೇಮ್ ಹೆಸರು ಇರ್ತಕ್ಕಂಥ ಬೇರೆ ಬೇರೆ ಊರುಗಳು ಕಂಡುಬರ್ತವೆ. ಬಟ್ ಇಲ್ಲಿ ಫಾಯ್ ಸರೋವರದ ಈಗಿನ ಹೆಸರು ಏನು ಅಂತ ನೋಡಿದ್ರೆ ವರುಣ್ ಸಾಗರ ಅಂತ ಕಂಡುಬರುತ್ತೆ.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮಾರ್ಚ್ 2025ರಲ್ಲಿ ಮಾರಿಷಿಯಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಅಂತ ನೋಡಿದ್ರೆ ನರೇಂದ್ರ ಮೋದಿ ಅವರು. ಈ ನರೇಂದ್ರ ಮೋದಿಗೆ ಇವಾಗ ಪ್ರಸ್ತುತ ಎಷ್ಟು ಅಂತಾರಾಷ್ಟ್ರೀಯ ಗೌರವ ನೀಡಿದ್ದಾರೆ ಅಂತ ನೋಡಿದ್ರೆ ಟೋಟಲಿ 27 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿದ್ದಾರೆ. ಯಾರು? ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಶಾಂತಿ ಮತ್ತು ಸುಸ್ಥಿರತೆಗಾಗಿ 2025ರ ಗೋಲ್ಡ್ ಮರ್ಕ್ಯೂರಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಗೋಲ್ಡ್ ಮರ್ಕ್ಯೂರಿ ರೀಸೆಂಟಾಗಿ ಇವ್ರದ್ದು ಬರ್ತ್ಡೇ ಕೂಡ ಆಚರಣೆ ಮಾಡಿಕೊಂಡ್ರು, ಮೇ ಬಿ 90ನೇ ಬರ್ತ್ಡೇ ಅಂತ ಇರ್ಬೋದು. ಸೊ ಯಾರು ಅಂದರೆ ದಲೈ ಲಾಮಾ ಅವರು ಈ ಗೋಲ್ಡ್ ಮರ್ಕ್ಯೂರಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾವುದರ ಸಲುವಾಗಿ, ಯಾವ ಒಂದು ಕೊಡುಗೆಗಾಗಿ ಅಂತಂದರೆ ಶಾಂತಿಯ ಒಂದು ಕೊಡುಗೆಗಾಗಿ, ಶಾಂತಿ ಮತ್ತು ಸುಸ್ಥಿರತೆಗಾಗಿ ಇವರಿಗೆ ಗೋಲ್ಡನ್ ಮರ್ಕ್ಯೂರಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರಿಗೆ? ದಲೈ ಲಾಮಾ ಅವರಿಗೆ. ದಲೈ ಲಾಮಾ ಅವರು ಯಾವ ದೇಶದವರು? ಟಿಬೆಟ್ ದೇಶದವರು. ಇವಾಗ ಪ್ರಸ್ತುತ ಯಾವ ದೇಶದಲ್ಲಿದ್ದಾರೆ? ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ಯಾರು? ದಲೈ ಲಾಮಾ ಅವರು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸತತ 8ನೇ ವರ್ಷವು ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶವಾಗಿ ಯಾವ ದೇಶವು ಸ್ಥಾನ ಪಡೆದಿದೆ? ಸರ್, ನಾವು ಕೂಡ ಖುಷಿಯಾಗಿ ಇದ್ದೀವಲ್ವಾ? ನಾವು ಕೂಡ ಇದ್ರೇನೋ ಮಸ್ತ್ ರೀಲ್ಸ್ ನೋಡ್ಕೊತು, ಅದಾದ ನಂತರ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತಾ, ಇಲ್ಲ ಫಿಲ್ಮ್ ನೋಡ್ತಾ, ಟೆಲಿಗ್ರಾಮಲ್ಲಿ ಸಖತ್ತಾಗಿದ್ದೀವಲ್ಲ, ನಾವು ಖುಷಿಯಾಗಿದ್ದೀವಲ್ವಾ? ನಾವು ಮೊದಲ ಸ್ಥಾನದಲ್ಲಿ ಯಾಕಿಲ್ಲ? ಸರ್, ಇದು ಮೊದಲ ಸ್ಥಾನ ಅಲ್ಲ. ಭ್ರಷ್ಟಾಚಾರ ಇರಬಾರ್ದು, ಅಲ್ಲಿದ್ರೇನೋ ಸುಸ್ಥಿರತೆಯಿಂದ ಜನರು ಇರಬೇಕು. ಅದಾದ ನಂತರ ಅಲ್ಲೆಲ್ಲವೂ ಕೂಡ ಅವರಿಗೆ ಅವೈಲಬಿಲಿಟಿ ಏನೇನಿದಾವಲ್ಲ, ಫಂಡಮೆಂಟಲ್ ಏನೇನು ಅವರಿಗೆ ಬೇಕಲ್ವಾ, ನೀಡ್ಸ್ ಏನಿದಾವಲ್ಲ ಅವೆಲ್ಲವೂ ಕೂಡ ದೊರೀಬೇಕು. ಆ್ಯಂಡ್ ದೆನ್ ಯಾವುದೂ ಕೂಡ ಕ್ರೈಮ್ಗಳು ಜಾಸ್ತಿ ಆಗಬಾರ್ದು. ಆ ಕ್ರೈಮ್ ಆದರೂ ಕೂಡ ಆ ಕ್ರೈಮ್ಗಳಿಗೆ ಶಿಕ್ಷೆ ಅನ್ನೋದು ಮೊದಲಿದ್ರೇನೋ ಕಟ್ಟಿಟ್ಟ ಭುಕ್ತಿಯಾಗಿರಬೇಕು. ಅಂಥ ದೇಶಗಳನ್ನು ನಾವು ಇವೆಲ್ಲವೂ ಕೂಡ ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ ನಾವು ಹ್ಯಾಪಿ ಆಗಿರ್ತಕ್ಕಂಥ ದೇಶ ಅಂತ ಹೇಳ್ತೀವಿ. ಸೊ ಈ ಎಲ್ಲವೂ ಕೂಡ ಕನ್ಸಿಡರ್ ಮಾಡಿದ್ರೆ ಅತಿ ಹ್ಯಾಪಿ ಆಗಿರ್ತಕ್ಕಂಥ ದೇಶ ಯಾವುದು ಅಂದರೆ ಫಿನ್ಲ್ಯಾಂಡ್. ಸರಿನಾ? ಫಿನ್ಲ್ಯಾಂಡ್ ದೇಶ ಏನಿದೆ ಅತಿ ಹ್ಯಾಪಿಯಾಗಿದೆ. ಮೀನ್ಸ್ 8ನೇ ವರ್ಷ, ಸತತ 8ನೇ ವರ್ಷ, 8 ವರ್ಷ ತಾನೇ ಮುಂದಿರೋದು ದೊಡ್ಡ ಮಾತು. 8 ವರ್ಷ ತಾನೇ ಇದೆ. ಮೀನ್ಸ್ ಎಂಥ ಶಾಂತಿಯುತವಾಗಿ, ಎಂಥ ಒಳ್ಳೆ ಜನರು ಇರಬೇಕು, ಎಂಥ ಒಳ್ಳೆ ಸೊಸೈಟಿ ಇರಬೇಕು, ಹಾಗೆ ಎಂಥ ಒಳ್ಳೆ ಲೀಡರ್ಗಳಿರಬೇಕು. ಯಾವ ದೇಶದಲ್ಲಿ? ಫಿನ್ಲ್ಯಾಂಡ್ ದೇಶದಲ್ಲಿ. ಸರಿನಾ? ಸೊ ಈ ಫಿನ್ಲ್ಯಾಂಡ್ ದೇಶ, ಈ ಸ್ವೀಡನ್ ದೇಶ, ಐಸ್ಲ್ಯಾಂಡ್ ದೇಶ, ಇವೆಲ್ಲ ದೇಶಗಳು, ಮತ್ತು ನಾರ್ವೆ ದೇಶ, ಇವೆಲ್ಲವೂ ಕೂಡ ಹೆವಿ ಚೆನ್ನಾಗಿದ್ದಾವೆ ರೀ ಬದುಕಕ್ಕೆ. ನಿಮಗೇನಾದರೂ ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ, ಅಥವಾ ನಾ ಇಂಡಿಯನ್ ಅಂತ ಅನ್ನೋದನ್ನು ಬಿಟ್ಟು ನಾನು ಯಾವುದೋ ಒಬ್ಬ ವ್ಯಕ್ತಿ ಇದ್ದೀನಿ ಅಥವಾ ಯಾವುದೋ ಒಂದು ಫಾರಿನ್ ವ್ಯಕ್ತಿ ಇದ್ದಾನೆ ನಾನು ಅನ್ಕೊಳ್ಳಿ, ಬಟ್ ಏನಾದರೂ ನಾವು ಚೆನ್ನಾಗಿರ್ತಕ್ಕಂಥ ಒಂದು ಸ್ವರ್ಗದಲ್ಲಿ ಬದುಕಬೇಕು ಅನ್ನೋದೊಂದು ದೇಶಗಳಿದ್ದಾವೆ ಅಂದರೆ ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ದೇಶಗಳೇನಿದಾವಲ್ವಾ, ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದ್ದಾವೆ. ಸ್ವಿಟ್ಜರ್ಲ್ಯಾಂಡ್ಗೆ ಯಾಕೆ ಹೋಗಿ ಸಾಯ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ, ಅಷ್ಟು ಬ್ಯೂಟಿಫುಲ್ ಆಗಿದೆ ಸ್ವಿಟ್ಜರ್ಲ್ಯಾಂಡ್. ಸರಿನಾ? ಸೊ ಯಾಕೆ ನಾರ್ವೆ ಹೋಗ್ತೀನಿ ಅಂತ ಹೇಳ್ತಾರೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಯಾಕೆ ವಿರಾಟ್ ಕೊಹ್ಲಿ ಇದ್ರೆ ಲಂಡನ್ನಲ್ಲೇ ಹೋಗಿರ್ತಿದ್ದಾರೆ, ಲಂಡನ್ ಅಷ್ಟು ಬ್ಯೂಟಿಫುಲ್ ಆಗಿದೆ, ದ್ಯಾಟ್ಸ್ ವೈ. ಸರಿನಾ? ಸೊ ಅಲ್ಲಿ ಬೇರೆದು ಕೂಡ ಇದ್ರೇನೋ ಅಲ್ಲೆಲ್ಲವೂ ಕೂಡ ಆಸ್ಪದ ಕೊಡುವುದಿಲ್ಲ. ಸೊ ಅದಕ್ಕೆ ಅಷ್ಟು ಪೀಸ್ಫುಲ್ ಆಗಿರ್ತಕ್ಕಂಥ ಕಂಟ್ರಿಗಳು ಕಂಡು ಬರ್ತವೆ ನಿಮಗೆ. ಎಲ್ಲಿ ಈ ಒಂದು ನಾರ್ತ್ ಪೋಲ್ ಏನು ನಿಯರ್ ಇದಾವಲ್ವಾ, ಎಲ್ಲವೂ ಕೂಡ ಥಂಡ್ ಕೂಲ ಅಂತ ಅವರು ಕೂಡ ಥಂಡ್ಗಾಗಿ ಚೆನ್ನಾಗಿದ್ದಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಈ ಫೆಬ್ರವರಿ 2025ರಲ್ಲಿ 8ನೇ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಎಲ್ಲಿ ನಡೆದಿದೆ ಅಂತ ನೋಡಿದ್ರೆ ಈ ಒಂದು ಮಸ್ಕತ್ನಲ್ಲಿ ನಡೆದಿದೆ. ಮಸ್ಕತ್ ಎಲ್ಲಿದೆ? ಓಮಾನ್ ದೇಶದಲ್ಲಿ ಮಸ್ಕತ್ ಕಂಡುಬರುತ್ತೆ. ಸರಿನಾ? ಈ ಓಮಾನ್ ದೇಶದ ಮಸ್ಕತ್ನಲ್ಲಿ ಫೆಬ್ರವರಿ 2025ರಲ್ಲಿ 8ನೇ ಹಿಂದೂ ಮಹಾಸಾಗರ ಸಮ್ಮೇಳನ ನಡೆದಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ 2ನೇ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? 2ನೇ ಪ್ರಧಾನ ಕಾರ್ಯದರ್ಶಿ ಎರಡನೇ ಹಾಗಾದರೆ ಮೊದಲನೇದವ್ರು ಯಾರೋ ಒಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮುಂದೆ ನೋಡ್ಕೊಳ್ಳೋಣ. ಬಟ್ ಇಲ್ಲಿ 2ನೇದವ್ರು ಯಾರು ಅಂದರೆ ಶಕ್ತಿಕಾಂತ್ ದಾಸ್ ಅವರು ಆಗಿದ್ದಾರೆ. ಸೊ ಶಕ್ತಿಕಾಂತ್ ದಾಸ್ ಅವರು ನಮ್ಮ ಎಕ್ಸ್ ಗವರ್ನರ್ ಆಗಿದ್ರು, 25ನೇ ನಮ್ಮ ಭಾರತದ RBIನ ಗವರ್ನರ್ ಆಗಿದ್ದರು. ಸೊ ಇವರು ಇವಾಗ ಏನಾಗಿದ್ದಾರೆ ಅಂದರೆ ಭಾರತದ ಪ್ರಧಾನಮಂತ್ರಿಯ 2ನೇ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಯಾರು? ಶಕ್ತಿಕಾಂತ್ ದಾಸ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮಾರ್ಚ್ 2025ರಲ್ಲಿ ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಹೇಳ್ಬೋದಾ? ಯಾರು? ಸಂಜಯ್ ಮಲ್ಹೋತ್ರಾ RBI ಗವರ್ನರ್ ಆಗಿದ್ದಾರೆ ಸರ್ ಅವರು, ಅಜಯ್ ಸೇಠ್ ಅವರು, ಹಾಗೆ ರಾಜೀವ್ ಗೌಬಾ ಅವರು, ಮತ್ತು ಗೋವಿಂದ್ ಮೋಹನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಕೊಟ್ಟಿದ್ದೀನಿ, ಹೇಳಿ ಇದಕ್ಕೆ ಹೇಳ್ಬೋದಾ? ಹೇಳಿ ಯಾರು ಅಂತಂದರೆ ಆಪ್ಷನ್ ಬಿ ಅಜಯ್ ಸೇಠ್ ಅವರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಮಾರ್ಚ್ 2025ರಲ್ಲಿ ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು ಅಂದರೆ ಅಜಯ್ ಸೇಠ್ ಅವರು. ಅಜಯ್ ಸೇಠನ ಹತ್ರ ಜಾಸ್ತಿ ದುಡ್ಡಿದೆ, ಸೊ ಅದಕ್ಕೆ ಹಣಕಾಸು ಸಚಿವದ ಒಂದು ಕಾರ್ಯದರ್ಶಿಯಾಗಿ ಅವರನ್ನೇ ನೇಮಕ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸಮುದ್ರದ ಮೇಲೆ ಭಾರತದ ಮೊದಲ ಗಾಜಿನ ಸೇತುವೆ ಎಲ್ಲಿ? ಈ ಒಂದು ಕನ್ಯಾಕುಮಾರಿಯಲ್ಲಿ ಕಂಡುಬರುತ್ತೆ. ಈ ಒಂದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಸರಿನಾ? ಮೊದಲ ಗಾಜಿನ ಸೇತುವೆ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಒಂದು ತಮಿಳುನಾಡು ರಾಜ್ಯದ ಕನ್ಯಾಕುಮಾರಿಯಲ್ಲಿ ಕಂಡುಬರುತ್ತೆ. ಸರಿನಾ? ಸೊ ಕನ್ಯಾಕುಮಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸ್, ಒಂದ್ಸರಿ ಹೋಗಿ ಬನ್ನಿ ಕನ್ಯಾಕುಮಾರಿಯಲ್ಲಿ. ನಿಮ್ಮ ಜಾಬ್ ಆದ ನಂತರ, ಇಲ್ಲಾಂದರೆ ಜಾಬ್ ಆದ ನಂತರ, ಇಲ್ಲಾಂದರೆ ನಿಮ್ಮ ಹತ್ರ ದುಡ್ಡು ಇತ್ತು ಅಂದರೆ ಹೋಗಿ ಬನ್ನಿ. ಸರಿನಾ? ಸೊ ಲೈಫ್ದು ಗೋಲ್ ಆಗಿರಬೇಕು ಅಂತಂದರೆ ನನ್ನ ಹತ್ರ ದುಡ್ಡು ಇರಬೇಕು, ನನ್ನ ಹತ್ರ ಅವ್ರು ಇರಬೇಕು, ಇವರು ಇರಬೇಕು, ಎಲ್ಲರೂ ನಾನು ಮಾತು ಕೇಳಬೇಕು, ಓಕೆ ಒಂದು. ಬಟ್ ಇದೆಲ್ಲವೂ ಕೂಡ ಬಿಟ್ಟರೆ ಲೈಫಲ್ಲಿ ನಾನು ತಿರುಗಬೇಕು,
ತಿನ್ನಬೇಕು ತಿರುಗಬೇಕು ಅನ್ನೋದೇ ಗೋಲ್ ಇರಲಿ, ಸರಿನಾ. ಸೊ ಈ ತಿರುಗೋದು ಏನಿದೆಯಲ್ವಾ, ತಿರುಗೋದು ಮೀನ್ಸ್ ಈ ಒಂದು ಸುತ್ತಾಡೋದು, ಈ ಒಂದು ಟ್ರಾವೆಲ್ ಮಾಡೋದು, ಹೆವಿ ಬ್ಯೂಟಿ ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಿಯ ಜನರು ಹೇಗಿದ್ದಾರೆ, ಎಲ್ಲಿ ಹೆಂಗಿದೆ, ಪ್ಲೇಸ್ ಹೆಂಗಿದಾವೆ ಎಲ್ಲವೂ ಕೂಡ ನೋಡಬೇಕು, ಸರಿನಾ. ಸೊ ನೀವು ಏನಾದರೂ ಹೋಗೋದು ದೇವಸ್ಥಾನಗಳನ್ನು ನೋಡಬೇಕು, ಹಾಗೆ ನೀವು ಕೆಲವೊಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಪ್ಲೇಸ್ಗಳನ್ನು ನೀವು ಏನಾದರೂ ನೋಡಬೇಕು ಅಂತ ಇದ್ದರೆ ತಮಿಳ್ನಾಡಿಗೆ ಹೋಗಿ. ಸ್ಪೆಷಲಿ ದೇವಸ್ಥಾನಗಳನ್ನು ನೋಡಬೇಕು ಅಂತಲೇ ತಮಿಳ್ನಾಡಿಗೆ ಹೋಗಬೇಕು. ಅದಾನಂತರ ನೇಚರ್ ಬ್ಯೂಟಿನ ನೀವೇನಾದರೂ ಎಂಜಾಯ್ ಮಾಡಬೇಕಿತ್ತ ಕೇರಳಕ್ಕೆ ಹೋಗಿ, ಸರಿನಾ. ಕೇರಳದಲ್ಲೂ ಕೂಡ ಎಷ್ಟು ಸಖತ್ತಾಗಿದ್ದಾವೆ ಪ್ಲೇಸ್ಗಳು, ನ್ಯಾಷನಲ್ ಪಾರ್ಕ್ಗಳು, ಅದು ಇದು ಅಂತ ಕಣ್ಣುಗಳು ಎರಡಲ್ಲ, ಇವನ್ ಚಸ್ಮಾ ಇದ್ದರೆ 4 ಅಲ್ಲ, ಇನ್ನೊಂದು 8 ಬೇಕಾಗ್ತವೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ಲೇಸ್ ಇದ್ದಾವೆ, ಸರಿನಾ. ಸೊ ಈ ಕನ್ಯಾಕುಮಾರಿ ಕೂಡ ನಿಮಗೆ ಸಖತ್ತಾಗಿರ್ತಕ್ಕಂಥ ಪ್ಲೇಸ್ ಇದೆ. ಕನ್ಯಾಕುಮಾರಿಗೆ ಒಂದ್ಸರಿ ಹೋಗಿ ಬನ್ನಿ, ಸಖತ್ತಾಗಿದೆ. ನಾನು ಕೂಡ ಹೋಗಿ ಬಂದಿದ್ದೀನಿ, ನಾನು ಹೋಗಿ ಬರಲಾರ್ದೆ ನಾನು ಹೇಳಿಲ್ಲ ಅದು ಕೂಡ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025 ಜಾಗತಿಕ ಅಗ್ನಿಶಾಮಕದ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ದಾನೆ. ಸೊ ಈ ಅಗ್ನಿಶಾಮಕ ಸೂಚ್ಯಂಕದಲ್ಲಿ ಎಷ್ಟಿದೆ ಅಂದರೆ 4ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರುತ್ತೆ, ಸರಿನಾ. ಫೈರ್ ಪವರ್ ಅಂತ ಹೇಳ್ತೀವಿ, ಫೈರ್ ಪವರ್ ಇಂಡೆಕ್ಸಲ್ಲಿ ಇದು, ಸರಿನಾ. ಸೊ ಇದು ಇಂಗ್ಲೀಷಲ್ಲಿ ತಿಳ್ಕೊಳ್ಳಿ. ಫೈರ್ ಪವರ್ ಇಂಡೆಕ್ಸಲ್ಲಿ ನಮ್ಮ ಭಾರತ ಸ್ಥಾನಮಾನ ಎಷ್ಟು ಅಂದರೆ 4ನೇ ಸ್ಥಾನದಲ್ಲಿ ಇದ್ದೇವೆ ನಾವು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2025 ಜನವರಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ದೇಶವನ್ನು ಮಲೇರಿಯಾ ಮುಕ್ತ ಎಂದು ಪ್ರಮಾಣೀಕರಿಸಿತು. ಮಲೇರಿಯಾ ಮುಕ್ತ ಯಾವುದಾಗಿದೆ? ಈ ಒಂದು ಜಾರ್ಜಿಯಾ ದೇಶ ಮಲೇರಿಯಾ ಮುಕ್ತವಾಗಿದೆ. ನಮ್ಮ ದೇಶವಾಗಿದೆಯಾ? ಇಲ್ಲ, ಇನ್ನು ಯಾವುದು ನಮ್ಮ ದೇಶ ಇನ್ನೂ ಮಲೇರಿಯಾ ಮುಕ್ತವಾಗಿಲ್ಲ. ನಮ್ಮ ದೇಶ ಟ್ರ್ಯಾಕೋಮಾ ಮುಕ್ತವಾಗಿದೆ. 2025ರಲ್ಲಿ ಈ ಒಂದು WHO ಘೋಷಣೆ ಮಾಡಿದೆ, ಟ್ರ್ಯಾಕೋಮಾ ಮುಕ್ತ ದೇಶವನ್ನಾಗಿ ನಮ್ಮ ಭಾರತವನ್ನು ಘೋಷಣೆ ಮಾಡಿದೆ. ಇದು ಕೂಡ ಕರೆಂಟ್ ಅಫೇರ್ಸ್ ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತದ ನೇಪಾಳ ಜಂಟಿ ಮಿಲಿಟರಿ ವ್ಯಾಯಾಮ ಸೂರ್ಯಕಿರಣನ 18ನೇ ಆವೃತ್ತಿಯನ್ನು ಎಲ್ಲಿ ನಡೆಸಲಾಯಿತು? ಈ ಆವೃತ್ತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎಲ್ಲಿ ನಡೆಸಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಅಂದರೆ ಸಲ್ಜಂಡಿ ನೇಪಾಳದಲ್ಲಿ ನಡೆಸಲಾಗಿದೆ. ನಮ್ಮ ಭಾರತದಲ್ಲಿ ನಡೆದಿಲ್ಲ. ಈ ಸೂರ್ಯಕಿರಣ ಅನ್ನೋದು ನೇಪಾಳದಲ್ಲಿ ನಡೆದಿದೆ. ಈ ಸಲ್ಜಂಡಿ ಅನ್ನೋ ಒಂದು ಸಿಟಿಯಲ್ಲಿ ನಡೆದಿದೆ. ಸಲ್ಜಂಡಿ ನೇಪಾಳದಲ್ಲಿ 18ನೇ ಆವೃತ್ತಿಯಾಗಿರ್ತಕ್ಕಂಥ ಸೂರ್ಯಕಿರಣ ನಡೆದಿದೆ, ಸರಿನಾ. ಸೂರ್ಯಕಿರಣ ABD, ಸಾರಿ, ವಿರಾಟ್ ಕೊಹ್ಲಿ 18 ನಂಬರ್. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳೆ ಮತ್ತು ಮೊದಲ ಆಫ್ರಿಕನ್ ಅಧ್ಯಕ್ಷೆ, ಮೊದಲ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಇವಾಗ ಅಲ್ಲಿ ಇಂಪಾರ್ಟೆಂಟ್ ಇದೆ. ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಈ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಏನಿದೆಯಲ್ವಾ, ಆ ಒಲಿಂಪಿಕ್ ಕಮಿಟಿಯ ಮೊದಲ ಮಹಿಳೆಯೂ ಇವರೇ, ಹಾಗೆ ಮೊದಲ ಆಫ್ರಿಕನ್ ಮಹಿಳೆಯೂ ಕೂಡ ಇವರೇ, ಮೊದಲ ಆಫ್ರಿಕನ್ ವ್ಯಕ್ತಿಯೂ ಕೂಡ ಇವರೇ. ಯಾರು ಅಂದರೆ ಈ ಕ್ರಿಸ್ಟಿ ಕೋವೆಂಟ್ರಿ ಅವರು, ಸರಿನಾ. ಸೊ ಈ IOCಗೆ ಹೇಗೆ ಬಂದಿದ್ದಾರೆ ಅಂದರೆ ಅವ್ರ ಎಂಟ್ರಿ ಫುಲ್ ಮಾಸ್ ಆಗಿದೆ, ಸರಿನಾ. IOCಗೆ ಹೆಂಗೆ ಬಂದಿದ್ದಾರೆ ಅಂದರೆ ಅವರು ಫುಲ್ ಎಂಟ್ರಿ ಸಕ್ಕದಾಗಿ ಮಾಸ್ ಎಂಟ್ರಿ ಕೊಟ್ಟು ಬಂದಿದ್ದಾರೆ, ಸರಿನಾ. ಕ್ರಿಸ್ಟಿ ಕೋವೆಂಟ್ರಿ. ಸೊ ವೆಂಟ್ರಿ ಹೇಗಿದ್ದಾರೆ ಅಂದರೆ ಎಂಟ್ರಿ ಸಕ್ಕದಾಗಿ ಕೊಟ್ಟಿದ್ದಾರೆ. ಯಾರು? ಕ್ರಿಸ್ಟಿ ಕೋವೆಂಟ್ರಿನವರು. ಸೊ ಇವರು ಒಬ್ಬರು ಈಜುಪಟು ಆಗಿದ್ರು ಅಂತ, ಸರಿನಾ. ಇವರು ಯಾವ ದೇಶದ ಅಂದರೆ ಜಿಂಬಾಬ್ವೆ ದೇಶದವರು ಆಗಿದ್ದಾರೆ ಇವರು. ಯಾರು? ಕ್ರಿಸ್ಟಿ ಕೋವೆಂಟ್ರಿನವರು. ಅವ್ರ ದೇಶ ಕೇಳಿದ್ರು ಕೂಡ ಹೇಳಬೇಕಾಗುತ್ತೆ. ಖಂಡ ಕೇಳಿದ್ರೆ ಆಫ್ರಿಕಾ ಖಂಡ, ಹಾಗೆ ದೇಶ ಕೇಳಿದ್ರೆ ದೇಶವನ್ನು ಹೇಳಿ. ಹಾಗೆ ಇವರು ಮೊದಲ ಮಹಿಳೆ ಅಂತ ಕೇಳಿದ್ರು ಕೂಡ ಹೌದು ಇವರೇ ಆಗ್ತಾರೆ. ಹಾಗೆ ಮೊದಲ ಆಫ್ರಿಕನ್ ವ್ಯಕ್ತಿ ಅಂದರೂ ಕೂಡ ಇವರೇ ಆಗ್ತಾರೆ. ಯಾರು? ಕ್ರಿಸ್ಟಿ ಕೋವೆಂಟ್ರಿ ಅವರು. ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ 2024 ಒಲಿಂಪಿಕ್ಸ್ ಅಲ್ಲಿ ನಡೀತು, ಪ್ಯಾರಿಸಲ್ಲಿ ನಡೆದಿದೆ. ನೆಕ್ಸ್ಟ್ ಒಲಿಂಪಿಕ್ಸ್ 2028ರಲ್ಲಿ ಎಲ್ಲಿ ನಡೀತದೆ ಅಂತ ನೋಡೋದಾದ್ರೆ ಈ ಒಂದು ಲಾಸ್ ಏಂಜಲ್ಸಲ್ಲಿ ನಡೀತದೆ, ಮೀನ್ಸ್ ಅಮೆರಿಕಾ ದೇಶದಲ್ಲಿ ನಡೀತದೆ. ಹಾಗಾದರೆ 32ರಲ್ಲಿ ಎಲ್ಲಿ ನಡೀತದೆ? 32ರಲ್ಲಿ ಈ ಒಂದು ಆಸ್ಟ್ರೇಲಿಯಾ ದೇಶದಲ್ಲಿ ನಡೀತದೆ. ಹಾಗಾದರೆ 36ನೇದು ಎಲ್ಲಿ ನಡೀತದೆ ಸರ್? ಇನ್ನೂ ಫಿಕ್ಸ್ ಆಗಿಲ್ಲ ಸರ್. ಸೊ 36ನೇದಕ್ಕೆ ನಮ್ಮ ಭಾರತವು ಕೂಡ ಕಾಂಪಿಟೇಷನ್ ಬಿಡ್ ಮಾಡಬೇಕು ಅಂತ ಇದೆ, ನೆನ್ಪಿಟ್ಕೊಳ್ಳಿ ಸರ್, ಸರಿನಾ. ಸರ್ ಏನು ಮೇಡಮ್, ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಪ್ರತಿಷ್ಠಿತ ಫ್ರೆಡ್ ಡ್ಯಾರಿಂಗ್ಟನ್ ಸ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು? ಸ್ಯಾಂಡ್ ಅಂತ ಏನಾದರೂ ಬಂತ? ಏನಿಲ್ಲ. ಸುದರ್ಶನ್ ಪಟ್ನಾಯಕ್ ಎಲ್ಲಿದ್ರು ಹುಡುಕಾಡಬೇಕು, ಹಾಕಿಬಿಡ್ಬೇಕಷ್ಟೇ. ಸೊ ಈ ಒಂದು ಫ್ರೆಡ್ ಡ್ಯಾರಿಂಗ್ಟನ್ ಸ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂದರೆ ಈ ಸುದರ್ಶನ್ ಪಟ್ನಾಯಕ್ ಅನ್ನೋರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಜೂನ್ 5, 2025 ವಿಶ್ವ ಪರಿಸರ ದಿನದಂದು ಅತ್ಯಂತ ಪ್ರಭಾವಶಾಲಿ ಪರಿಸರವಾದಿ ಯಾರಿದ್ದಾರೆ? ಆಚಾರ್ಯ ಪ್ರಶಾಂತ್ ಅವರು ಆಗಿದ್ದಾರೆ. ಸೊ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾವುದು? ಅತ್ಯಂತ ಪ್ರಭಾವಶಾಲಿ ಪರಿಸರವಾದಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ನೋಡಿದ್ರೆ ಆಚಾರ್ಯ ಪ್ರಶಾಂತ್ ಅವರಿಗೆ ನೀಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಪ್ರಶಾಂತವಾಗಿ ಈ ಒಂದು ಪರಿಸರವನ್ನು ಕಾಪಾಡಬೇಕು ಅಂತ ಅವರು ದೃಢ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಅವ್ರ ಹೆಸರು ಕೂಡ ನೆನ್ಪುಳಿತದೆ, ಹಾಗೆ ಅವರ ಪ್ರಶಸ್ತಿ ಕೂಡ ನೆನ್ಪುಳಿತದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ರಕ್ಷಣಾ ಸಚಿವಾಲಯದಲ್ಲಿ ರಕ್ಷಣಾ ಖಾತೆಗಳ ಹೊಸ ನಿಯಂತ್ರಕ ಜನರಲ್ ಯಾರು? CAG ಕೇಳಿಲ್ಲ, ಇಲ್ಲಿ CGDA ಕೇಳಿದ್ದಾರೆ, ಸರಿನಾ. ಯಾರು? ರಕ್ಷಣಾ ಖಾತೆಗಳ ಹೊಸ ನಿಯಂತ್ರಕ ಜನರಲ್ ಯಾರು ಅಂತ ಕೇಳಿದ್ದಾರೆ. ಯಾರು ಅಂದರೆ ಈ ಮಯಾಂಕ್ ವರ್ಮಾ, ಸರಿನಾ. ಮಯಾಂಕ್ ಶರ್ಮಾ ಅವರು ಆಗಿದ್ದಾರೆ, ಸರಿನಾ. ಈ ಮಯಾಂಕ್ ಶರ್ಮಾ ಅವರು ರಕ್ಷಣಾ ಸಚಿವಾಲಯದ ರಕ್ಷಣಾ ಖಾತೆಗಳ ಹೊಸ ನಿಯಂತ್ರಕ ಜನರಲ್ ಆಗಿ ನೇಮಕ ಮಾಡಲಾಗಿದೆ. ಯಾರನ್ನ ಅಂದರೆ ಈ ಮಯಾಂಕ್ ಶರ್ಮಾ ಅವರಿಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ ಏಪ್ರಿಲ್ 4, 2025 6ನೇ ಬಿಮ್ಸ್ಟೆಕ್ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು ಅಂತ ಕೇಳಿದ್ದಾನೆ. 6 ಎಲ್ಲಿ? ಥೈಲ್ಯಾಂಡ್ ದೇಶದಲ್ಲಿ. 7ನೇದಲ್ಲಿ ಈ ಒಂದು ಬಾಂಗ್ಲಾದೇಶದಲ್ಲಿ ಮುಂದಿನ ವರ್ಷ ಆಯೋಜನೆ ಮಾಡಲಾಗ್ತದೆ. ನೆನ್ಪಿಟ್ಕೊಳ್ಳಿ, ಯಾವುದು? ಬಿಮ್ಸ್ಟೆಕ್ಕಲ್ಲಿ ಟೋಟಲಿ ಎಷ್ಟು ದೇಶಗಳಿದ್ದಾವೆ ಅಂತ ನೋಡಿದ್ರೆ 7 ದೇಶಗಳು ಅದರ ಒಂದು ಸದಸ್ಯ ದೇಶಗಳಾಗಿದ್ದಾವೆ. 7 ಅಥವಾ 8?
ಎಂಟು ಇರಬೇಕು ಅನ್ಸುತ್ತೆ, 8 ಅಫ್ಘಾನಿಸ್ತಾನ ಅಂತ ಹೇಳ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಯಾವ ದೇಶವು ಅಧಿಕೃತವಾಗಿ ಹೊಸ ಅಭಿವೃದ್ಧಿ ಬ್ಯಾಂಕ್ನ 9ನೇ ಸದಸ್ಯ ರಾಷ್ಟ್ರವಾಗಿದೆ ಅಂತ ಕೇಳಿದ್ದಾನೆ. 9ನೇ ಸದಸ್ಯ ರಾಷ್ಟ್ರ NDBಯ ಹೊಸ 9ನೇ ಸದಸ್ಯ ರಾಷ್ಟ್ರ ಯಾವುದು ಅಂದರೆ ಅಲ್ಜೀರಿಯಾ. ಯಾವುದು NDBಯ 9ನೇ ಸದಸ್ಯ ರಾಷ್ಟ್ರ ಯಾವುದು ಅಂದರೆ ಅಲ್ಜೀರಿಯಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಏಪ್ರಿಲ್ 2025ರಲ್ಲಿ ಯಾವ ಅಳಿವಿನಂಚಿನಲ್ಲಿರುವ ತೋಳ ಪ್ರಭೇದವನ್ನು US ವಿಜ್ಞಾನಿಗಳು ಪುನರ್ಜೀವನಗೊಳಿಸಿದರು? ಯಾವುದು ಅಂದರೆ ಡೈರ್ ವುಲ್ಫ್ ಅನ್ನೋದನ್ನು ಪುನರ್ಜೀವನಗೊಳಿಸಿದ್ದಾರೆ. ಯಾರು? US ವಿಜ್ಞಾನಿಗಳು. ಸರಿನಾ, US ವಿಜ್ಞಾನಿಗಳು, ಯುನೈಟೆಡ್ ಸ್ಟೇಟ್ಸ್ನ ವಿಜ್ಞಾನಿಗಳು, ಅಮೆರಿಕದ ವಿಜ್ಞಾನಿಗಳು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ನ ಮುಖ್ಯ ಕಾರ್ಯನಿರ್ವಾಹಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಯಾರನ್ನು ನೇಮಿಸಲಾಗಿದೆ? ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್. ಅಶ್ವಿನಿ ವೈಷ್ಣವ್, ವಿನಯ್ ಕುಮಾರ್ ತ್ರಿಪಾಠಿ, ಅಮಿತಾವ್ ಕುಮಾರ್ ಸಿನ್ಹಾ, ರಾಜೀವ್ ಚಂದ್ರಶೇಖರ್. ಯಾರಿದ್ದಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಓಕೆ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾರು ಅಂದರೆ ಅಮಿತಾವ್ ಕುಮಾರ್ ಮಿಶ್ರಾ ಅನ್ನೋರು. ಈ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ನ ಮುಖ್ಯ ಕಾರ್ಯನಿರ್ವಾಹಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ನೋಡಿದ್ರೆ ಅಮಿತಾವ್ ಕುಮಾರ್ ಸಿನ್ಹಾ ಅನ್ನೋರು. ಸರಿನಾ? ಸೊ ನಾನು ಸ್ವಲ್ಪ ರಾಗ ಹೇಳೋದು ನೋಡಿ ನೀವು ಕನ್ಫ್ಯೂಷನ್ ಆಗಬೇಡಿ, ಕರೆಕ್ಟ್ ಆಗಿದ್ದು. ಸರಿನಾ? ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ. ಅಮಿತಾವ್ ಕುಮಾರ್ ಸಿನ್ಹಾ ಅವರು ಇದಕ್ಕೆ ಸರಿಯಾದ ಉತ್ತರ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಹಾರ್ಟ್ ಲ್ಯಾಂಪ್ ಯಾರು ಬರೆದಿದ್ದಾರೆ? ಯಾರು? ಈ ಬಾನು ಮುಷ್ತಾಕ್ ಅವರು ಬರೆದಿದ್ದಾರೆ. ಸೊ ಇವರಿಗೆ ಯಾವ ಪ್ರಶಸ್ತಿ ನೀಡಿದೆ ಅಂತ ನೋಡಿದ್ರೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಬೂಕರ್ ಅವಾರ್ಡ್ ಇವರಿಗೆ ನೀಡಿ ಗೌರವಿಸಲಾಗಿದೆ. ಹಾಗಾದರೆ ಈ ಒಂದು ಹಾರ್ಟ್ ಲ್ಯಾಂಪ್ ಅನ್ನುವ ಒಂದು ಪುಸ್ತಕವನ್ನು ಬರೆದವರು ಯಾರು? ಸರ್ ಬಾನು ಮುಷ್ತಾಕ್ ಅಂತ ನೀವೇ ಹೇಳಿದ್ರಿ. ಅವರು ಹೃದಯ ದೀಪ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ ಇವರು, ಬಾನು ಮುಷ್ತಾಕ್ ಅವರು. ಸರಿನಾ? ಲಾಜಿಕ್ ಕರೆಕ್ಟ್ ಇದೆಯಾ ನಿಮ್ಮದು? ನಂದು ಹೌದು ಕರೆಕ್ಟ್ ಇದೆ. ಹೃದಯದ ದೀಪ, ಹೃದಯದ ಹಣತೆ ಎಂಬ ಒಂದು ಪುಸ್ತಕವನ್ನು ಬರೆದವರು ಯಾರು? ಬಾನು ಮುಷ್ತಾಕ್ ಅವರು ಕನ್ನಡದಲ್ಲಿ ಬರೆದಿದ್ದಾರೆ. ಬಟ್ ಅದನ್ನು ಇಂಗ್ಲೀಷಲ್ಲಿ ಹಾರ್ಟ್ ಲ್ಯಾಂಪ್ ಅನ್ನುವ ಪುಸ್ತಕವನ್ನು ಬರೆದವರು ಯಾರು ಅಂದರೆ ದೀಪ ಅವರು. ಸರಿನಾ? ದೀಪ ಅವರು ಏನಿದಾರಲ್ಲ ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ಲೇಟ್ ಯಾರು ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರು? ದೀಪವನ್ನು ಬೆಳಗುತ್ತಕ್ಕಂತಹ ದೀಪ ಇದ್ದಾರೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಅವರ ಹೆಸರು ಇಂಪಾರ್ಟೆಂಟ್ ಇದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಯಾವ ಅಂತಾರಾಷ್ಟ್ರೀಯ ಉದ್ಯಾನವನವನ್ನು ಭಾರತದ 58ನೇ ಹುಲಿ ಮೀಸಲು ಪ್ರದೇಶವೆಂದು ಘೋಷಿಸಲಾಯಿತು? 107ನೇ ಒಂದು ನ್ಯಾಷನಲ್ ಪಾರ್ಕ್ ಯಾವುದು ಅಂದರೆ ಸಿಮ್ಲಿ ಫಾಲ್. ಹಾಗೆ 58ನೇ ಒಂದು ಹುಲಿ ಮೀಸಲು ಪ್ರದೇಶ ಯಾವುದು ಅಂದರೆ ಈ ಮಾಧವ ರಾಷ್ಟ್ರೀಯ ಹುಲಿ ಉದ್ಯಾನವನ. ಸರಿನಾ? ಮಾಧವ ರಾಷ್ಟ್ರೀಯ ಉದ್ಯಾನವನವನ್ನು ಭಾರತ 58ನೇ ಹುಲಿ ಮೀಸಲು ಪ್ರದೇಶವೆಂದು ಘೋಷಣೆ ಮಾಡಲಾಗಿದೆ. ಇದು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಹುಲಿ ಮೀಸಲು ಪ್ರದೇಶವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಈ ಹೈದರಾಬಾದ್ನಲ್ಲಿ ನಡೆದ 2025ರ ವಿಶ್ವಸುಂದರಿ ಕಿರೀಟವನ್ನು ಯಾರು ಪಡೆದರು ಅಂತ ಕೇಳಿದ್ದಾರೆ. ಸೊ ಯಾರು ಅಂದರೆ ಸುಚೇತಾ ಚುವಂಗ್ಶ್ರೀ ಅಂತ ಬರ್ತಾರೆ. ಸರಿನಾ? ಈ ಸುಚೇತಾ ಚುವಂಗ್ಶ್ರೀ ಅನ್ನೋರು ಈ 72ನೇ ವಿಶ್ವಸುಂದರಿ ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾರು ಅಂದರೆ ಈ ಸುಚೇತಾ ಚುವಂಗ್ಶ್ರೀ ಅನ್ನೋರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮೇ 2025ರಲ್ಲಿ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ದೇನೆ. ಮೊದಲ ಆವೃತ್ತಿಯಾಗಿದೆ. ಎಲ್ಲಿ ಅಂದರೆ ಈ ಒಂದು ಗೋಗ್ಲಾ ಎಲ್ಲಿದೆ? ಓಕೆ, ಆಪ್ಷನ್ ಡಿ, ಗೋಗ್ಲಾ ಬೀಚ್ ಅಲ್ಲಿ ನಡೆದಿದೆ. ಇದು ಅತಿ ಹೆಚ್ಚು ಪದಕಗಳನ್ನ ಯಾರು ಗೆದ್ದಿದ್ದಾರೆ? ಮಣಿಪುರದವರು ಗೆದ್ದಿದ್ದಾರೆ ಇದರಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಈ ಕ್ವಶನ್ RRB NTPCಯಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸರಿನಾ? ಯಾರು ಅಂದರೆ ಈ ಒಂದು ನಿಧಿ ತಿವಾರಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಸೊ ಈ ರೀತಿ ಪ್ರಧಾನಿ ಏನು PM ಏನಿರ್ತಾನಲ್ವ ನಮ್ಮ ಭಾರತದ ಪ್ರಧಾನಿ, ಸೊ ಆ ಪ್ರಧಾನಿ ಹತ್ರ ಈ ರೀತಿ ಕಾರ್ಯದರ್ಶಿ ಇವರು ಪರ್ಸನಲ್ ಕಾರ್ಯದರ್ಶಿ, ಎಕ್ಸ್ಟರ್ನಲ್ ಕಾರ್ಯದರ್ಶಿ, ಅದಾನಂತರ ಈ ಹಣಕಾಸು ಸಚಿವರಾಗಿ, ಅದಾನಂತರ ಸಲಹೆಗಾರರಾಗಿ ಮತ್ತು ಭದ್ರತಾ ಸಲಹೆಗಾರರಾಗಿ, ಸೊ ಬೇರೆ ಬೇರೆ ರೀತಿಯ ಹುದ್ದೆಗಳಿದ್ದಾವೆ. ಸೊ ಎಲ್ಲ ಹುದ್ದೆಗಳ ಬಗ್ಗೆ ನಿಮಗೆ ಗೂಗಲಲ್ಲಿ ಒಂದು ಮಾಹಿತಿ ಸಿಗುತ್ತೆ. ಸರಿನಾ? ಸೊ ರೀಸೆಂಟಾಗಿ ಯಾರ್ಯಾರು ನೇಮಕವಾಗಿದ್ದಾರೆ ಅಂತ. ಸೊ ಅದನ್ನು ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅವೆಲ್ಲವೂ ಕೂಡ ನಿಮಗೆ ಒಂದು 1 ಮಂತ್ ಹಿಂದ್ಗಡೆ ಅದನ್ನು ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ಪಿನ್ ಮಾಡಿರ್ತೀನಿ. ಆ ಫೋಟೋನ ಪಿನ್ ಮಾಡಿರ್ತಕ್ಕಂಥ ಎಲ್ಲ ಫೋಟೋಗಳನ್ನ ಸ್ವಲ್ಪ ಓದ್ಕೊಳ್ಳಿ, ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಸರಿನಾ? ಸೊ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರೋರು ಯಾರು ಅಂದರೆ ಖಾಸಗಿ ಕಾರ್ಯದರ್ಶಿ ಯಾರು ಅಂದರೆ ಈ ನಿಧಿ ತಿವಾರಿ ಅವರು. ಸರಿನಾ? ನಿಧಿ ತಿವಾರಿ, ನಿಧಿ ಖರ್ರೆ ಅಲ್ಲ, ನಿಧಿ ತಿವಾರಿ. ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮೇ 2025ರಲ್ಲಿ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಮೊದಲ ಆವೃತ್ತಿ ಇವಾಗ ಹೇಳಿದಲ್ಲ ಗೋಗ್ಲಾ ಬೀಚ್ ದೀವೋಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಗೋಲ್ಡನ್ ಡ್ರ್ಯಾಗನ್ 2025ರ ಮಿಲಿಟರಿ ವ್ಯಾಯಾಮವನ್ನು ಚೀನಾ ಮತ್ತು ಯಾವ ದೇಶದ ನಡುವೆ ನಡೆಸಲಾಯಿತು? ಕಾಂಬೋಡಿಯಾ ದೇಶದ ನಡುವೆ ನಡೆಸಲಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆ, ಚೀನಾ ರೈಲ್ವೆ ಸೇತುವೆ ಎಲ್ಲಿತ್ತು ಅಂತ ಕೇಳಿದ್ರೆ ಎಲ್ಲಿದೆ ಅಂತ ನೋಡಿದ್ರೆ ರಿಯಾಸಿ ಜಿಲ್ಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಯಾವೊಂದು ಜಿಲ್ಲೆಯಲ್ಲಿ? ರಿಯಾಸಿ ಜಿಲ್ಲೆಯಲ್ಲಿ. ಜಮ್ಮು ಕಾಶ್ಮೀರ ರಾಜ್ಯ ಅಂತ ಅಷ್ಟೇ ಗೊತ್ತಿದ್ರೆ ಸಾಲದು, ರಿಯಾಸಿ ಜಿಲ್ಲೆ ಹೆಸರು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮಾರ್ಚ್ 2025ರಲ್ಲಿ ನೀತಿ ಆಯೋಗದ ಪೂರ್ಣ ಸಮಯದ ಸದಸ್ಯರಾಗಿ ಯಾರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಯಾರು ಅಂದರೆ ಆಪ್ಷನ್ ಬಿ, ರಾಜೀವ್ ಗೌಬಾ ಅವರನ್ನು ನೇಮಿಸಲಾಗಿದೆ ನೀತಿ ಆಯೋಗದ ಸಂಪೂರ್ಣ ಸಮಯದ ಸದಸ್ಯರಾಗಿ. ಅಧ್ಯಕ್ಷರು ಪ್ರಧಾನಮಂತ್ರಿನೇ ಇರ್ತಾನೆ. ಸರಿನಾ? ಬಟ್ ಇಲ್ಲಿ ಸದಸ್ಯರು ಯಾರು ಅಂತ ನೋಡಿದ್ರೆ ರಾಜೀವ್ ಗೌಬಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಆಂಥೋನಿ ಆಲ್ಬನೀಸ್ ಯಾವ ದೇಶದ ಪ್ರಧಾನಮಂತ್ರಿಯಾಗಿ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ? ಈ ಆಸ್ಟ್ರೇಲಿಯಾ ದೇಶದ ಪ್ರಧಾನಿ ಯಾರು ಅಂದರೆ ಆಂಥೋನಿ ಆಲ್ಬನೀಸ್. ಇವ್ರ ಫೋಟೋ ನೀವು ನೋಡಿರ್ತೀರಾ? ಎಲ್ಲಿ ನೋಡಿರ್ತೀರಾ? ವಿರಾಟ್ ಕೊಹ್ಲಿ ಸ್ಟೇಟಸಲ್ಲಿ. ವಿರಾಟ್ ಕೊಹ್ಲಿ ಜೊತೆ ವಿರಾಟ್ ಕೊಹ್ಲಿ ಇದ್ರೇನೋ ಜಲ್ವಾ ಎಷ್ಟಿದೆ ಅಂತ ನೀವು ಸ್ಟೇಟಸಲ್ಲಿ ನೋಡಿರ್ತೀರಾ.
ಎಲ್ಲ ಪ್ಲೇಯರ್ಗಳು ಕೂಡ ಜಸ್ಟ್ ಶೇಕ್ ಹ್ಯಾಂಡ್ ಮಾಡಿ ಕಳಿಸಿರ್ತಕ್ಕಂಥ ಪ್ರಧಾನಿಯವರು ಇವರನ್ನು ಬಂದಾಗ ಮಾತ್ರ ಅವ್ರು ಮೊಬೈಲ್ ತೊಗೊಂಡು ಸೆಲ್ಫಿ ತಗೊಳ್ತಾರೆ ಇವ್ರ ಜೊತೆ, ವಿರಾಟ್ ಕೊಹ್ಲಿ ಜೊತೆ. ಸರಿನಾ? ಆ ವ್ಯಕ್ತಿ ಯಾರು ಅಂದರೆ ಆ್ಯಂಥೋನಿ ಆಲ್ಬನೀಸ್. ಇವರು ಆಸ್ಟ್ರೇಲಿಯಾ ದೇಶದ ಪ್ರಧಾನಿಯಾಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸೊ ಕೆಲವೊಂದು ಈ ರೀತಿಯಿಂದ ಕೂಡ ನಾವು ಮಾಹಿತಿನ ಸಂಗ್ರಹಿಸ್ಬೋದು. ಎಲ್ಲದರಲ್ಲೂ ಕೂಡ ಏನಿಲ್ಲ, ಈ ಕರೆಂಟ್ ಅಫೇರ್ಸ್ ಆಗಲಿ ಮತ್ತು ಬೇರೆ ಬೇರೆ ವಿಷಯಗಳಾಗಲಿ, ಜಿಕೆ ಆಗಲಿ, ಏನಿಲ್ಲ ನೋಡಿ ಕೂಡ ನಾವು ಭಾಳ ಕಲ್ತ್ಕೋಬೋದು. ಹಾಗೆ ಅಬ್ಸರ್ವ್ ಮಾಡಿ ಕೂಡ ನಾವು ಭಾಳ ತಿಳ್ಕೊಬೋದು. ಸೊ ನನ್ನ ಕತೆ ಬೇಡ, ಇವಾಗ ಇನ್ನೂ ಕ್ವಶನ್ ಸಾಕಷ್ಟು ಇದ್ದಾವೆ, ಇನ್ನೂ 40 ಕ್ವಶನ್ ಇದ್ದಾವೆ. ಸೊ ಏನಿದ್ದಾವೆ ಅಂದರೆ ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2025ರಲ್ಲಿ ನೀತಿ ಆಯೋಗದ ಪೂರ್ಣ ಸಮಯದ ಸದಸ್ಯರಾಗಿ ರಾಜೀವ್ ಗೌಬಾ ಅವರನ್ನು ನೇಮಿಸಲಾಗಿದೆ. ಹಾಗೆ ಯಾವ ದೇಶವು ಬ್ರಿಕ್ಸ್ ಗುಂಪಿನ 10ನೇ ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ ಅಂತ ಕೇಳಿದರೆ, ಪೂರ್ಣ ಸದಸ್ಯ ಅಂತ ಕೇಳಿದರೆ ಪೂರ್ಣ ಸದಸ್ಯ ರಾಷ್ಟ್ರ ಯಾವುದಾಗಿದೆ ಅಂತ ನೋಡೋದಾದರೆ ಆಪ್ಷನ್ ಯಾವುದಿದೆ? ಇಂಡೋನೇಷ್ಯಾ. ಸರಿನಾ? ಇಂಡೋನೇಷ್ಯಾ ಆಗಿದೆ. ಸರಿನಾ? ಈ ಇಂಡೋನೇಷ್ಯಾ ಈ ಬ್ರಿಕ್ಸ್ ಗುಂಪಿನ 10ನೇ ಒಂದು ಪೂರ್ಣ ಸದಸ್ಯ ರಾಷ್ಟ್ರವಾಗಿದೆ. ಹಾಗಾದರೆ ಈ ಒಂದು ಬ್ರಿಕ್ಸಲ್ಲಿ ಟೋಟಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದ್ದಾವೆ? ಪ್ರಸ್ತುತ 10 ರಾಷ್ಟ್ರಗಳಿದ್ದಾವೆ. ಸರಿನಾ? 10 ರಾಷ್ಟ್ರಗಳನ್ನ ಜಸ್ಟ್ ಒಂದು ಸರಿ ನೋಡ್ಕೊಂಡ್ಬೇಡಲ್ವಾ? ಯಾವುದ್ಯಾವುದು? ನಾವೊಂದು ಬ್ರೆಜಿಲು, BR ರಷ್ಯಾ, ಅದಾನಂತರ ಇಂಡಿಯಾ, ಅದಾನಂತರ C ಚೀನಾ, ಅದಾನಂತರ S ಸೌತ್ ಆಫ್ರಿಕಾ, ಅದಾನಂತರ ಇರಾನು, ಈಜಿಪ್ಟು, ಅದಾದ ನಂತರ ಈ ಸೌದಿ ಅರೇಬಿಯಾ ಮತ್ತು ಈ ಇಂಡೋನೇಷ್ಯಾ. ಹಾಗೆ ಇನ್ನೊಂದು ಯಾವ್ದು ಕಂಡು ಬರುತ್ತೆ? ಇನ್ನೊಂದು ಯಾವ್ದು ಮಿಸ್ ಮಾಡಿದೆ ನಾನು, ಅದನ್ನು ಕೂಡ ELA ಬರುತ್ತಲ್ಲ, ಇರಾನು, ಇರಾಕ್, ಸೌದಿ ಅರೇಬಿಯಾ. ಓಕೆ, ಇನ್ನೊಂದು ನೀವೇ ಇದ್ರೆ UAE. ಸರಿನಾ? ಆ UAE ದೇಶ, ಈ ಟೋಟಲಿ 10 ದೇಶಗಳು ಏನಿದಾವಲ್ವಾ, ಈ ಬ್ರಿಕ್ಸ್ ಗುಂಪಿನ 10 ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಈ ಬ್ರಿಕ್ಸ್ ಯಾವಾಗ ಸ್ಥಾಪನೆ ಆಯಿತು ಅಂತ ನೋಡಿದ್ರೆ 2006ರಲ್ಲಿ ಸ್ಥಾಪನೆ ಆಗುತ್ತೆ. 2009ರಲ್ಲಿ ಅದರ ಒಂದು ಮೊದಲ ಸಮ್ಮಿಟ್ ನಡೀತದೆ, 2009ರಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2 ದಿನಗಳ ಜಾಗತಿಕ ಹೂಡಿಕೆದಾರರ ಶೃಂಗಸಭೆ GIS 2025 ಭಾರತದ ಯಾವ ನಗರದಲ್ಲಿ ನಡೆದಿದೆ ಅಂತ ಕೇಳಿದ್ದಾನೆ. ಸರಿನಾ? ಇದನ್ನು ಹೇಳ್ಬೋದು. ಎಲ್ಲಿ ನಡೆದಿದೆ ಅಂತ ನೋಡಿದ್ರೆ ಆಪ್ಷನ್ ಬಿ, ಭೂಪಾಲಲ್ಲಿ ನಡೆದಿದೆ. ಸರಿನಾ? ಭೂಪಾಲದಲ್ಲಿ ಈ ಒಂದು GIS ಸಭೆ ನಡೆದಿದೆ, ಶೃಂಗಸಭೆ ನಡೆದಿದೆ. ಯಾವುದು? ಜಾಗತಿಕ ಹೂಡಿಕೆದಾರರ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸಮಿಟ್ ಅಂತ ನಾವು ಕರಿತೀವಿ. ಆ ಒಂದು ಸಮಿಟಲ್ಲಿ ನಡೆದಿದೆ ಅಂದರೆ ಭೂಪಾಲ್ ರಾಜ್ಯದಲ್ಲಿ ನಡೆದಿದೆ, ಭೂಪಾಲ್ ಸಿಟಿಯಲ್ಲಿ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024 ಮತ್ತು 25ನೇ ಹಣಕಾಸು ವರ್ಷದಲ್ಲಿ ಯಾವ ರಾಜ್ಯವು 9.69%ನಷ್ಟು ಗಮನಾರ್ಹ ನೈಜ ಆರ್ಥಿಕ ಬೆಳವಣಿಗೆ ದರವನ್ನು ದಾಖಲಿಸಿದೆ ಅಂತ ಕೇಳಿದ್ದಾನೆ. ಯಾವೊಂದು ರಾಜ್ಯ? ನಮ್ಮ ಮಿತ್ರ ರಾಜ್ಯ ಯಾವುದ್ರಿ? ತಮಿಳುನಾಡು ರಾಜ್ಯ. ಸರಿನಾ? ಈ ಒಂದು ತಮಿಳುನಾಡು ರಾಜ್ಯ 9.69ನಷ್ಟು ಗಮನಾರ್ಹ ಒಂದು ನೈಜ ಆರ್ಥಿಕ ಬೆಳವಣಿಗೆ ದರವನ್ನು ದಾಖಲಿಸಿದೆ. ಸೊ ಈ ಎಕ್ಸಾಕ್ಟ್ ಡಾಟಾ ಇಂಪಾರ್ಟೆಂಟ್ ಇದೆ. 9.69 ಅನ್ನೋ ಪರ್ಸೆಂಟೇಜೇ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾಕೆ ಸರ್? ನೀವು RPF ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ನೋಡ್ಬೋದು. ನೀವು ಎಕ್ಸಾಕ್ಟ್ ಡಾಟಾ ಕೇಳಿದ್ದೇನೆ, ಅದು ಏನಾದರೂ ನಿಮಗೆ 9.69 ಇತ್ತಾ? ಓಕೆ, 9.69 9.70 ಅಂದರೆ ಕೊಡಲ್ಲ ಅಂತ ನಿನಗೆ ಮಾರ್ಕ್ಸ್ ಅವನು. ಸರಿನಾ? ಸೊ ಎಕ್ಸಾಕ್ಟ್ ಅದೇ ನಂಬರ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮೇ 14, 2025ರಂದು ಭಾರತದ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಹೇಳಿದಲ್ವಾ? ಎಕ್ಸಾಕ್ಟ್ ಡೇಟ್ ನೋಡಿ, ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ಹೇಳಿದ್ದೀನಿ. ಎಲ್ಲೇ ಒಂದು 6 ಅನ್ಸ್ ಹೇಳ್ತದೆ ನನಗೆ. ಸೊ ಡೇಟ್ ಅದೇ ಇದೆ ಅಂತ. ಸೊ ಯಾರು ಅಂದರೆ ಈ ಒಂದು ಭೂಷಣ್ ರಾಮಕೃಷ್ಣ ಗವಾಯಿ ಅವರು. ಯಾರು? BR ಗವಾಯಿ ಅಂತ ನಾವು ಹೇಳ್ತೀವಿ. ಸರಿನಾ? BR ಗವಾಯಿ ಅವರು ಫುಲ್ ಫಾರ್ಮ್ ಏನು ಅಂದರೆ ಭೂಷಣ್ ರಾಮಕೃಷ್ಣ ಗವಾಯಿ ಅವರು 52ನೇ ಒಂದು ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಸರಸ್ವತಿ ಸಮ್ಮಾನ 34ನೇ ಆವೃತ್ತಿಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಯಾರಿಗೆ ಅಂದರೆ ಸಾಧು ಭದ್ರೇಶ್ ದಾಸ್ ಅವರಿಗೆ 34ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾವಾಗ? 2025ರಲ್ಲಿ. ಹಾಗಾದರೆ 2024ರಲ್ಲಿ 33ನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಪ್ರಭಾ ವರ್ಮನ್ ಅವರಿಗೆ ನೀಡಲಾಯಿತು. ಸರಿನಾ? ಪ್ರಭಾ ವರ್ಮನ್ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, UPSC ಹೊಸ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಯಾರು ಅಂದರೆ ಅಜಯ್ ಕುಮಾರ್ ಅವರು UPSC ಹೊಸ ಅಧ್ಯಕ್ಷರಾಗಿದ್ದಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಯಾರು ಅಂದರೆ ಈ ರಾಜೀವ್ ಖನ್ನಾ ಅವರು ಏನಿದಾರಲ್ವಾ, ಈ ಒಂದು ಬ್ರಿಕ್ಸ್ನ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರ ಸ್ಪೋರ್ಟ್ಸ್ ವಿಶ್ವಕಪ್ ಜಾಗತಿಕ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಕ್ರಿಸ್ಟಿಯಾನೋ ರೊನಾಲ್ಡೋ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಫ್ರಾನ್ಸ್ ಮತ್ತು ಕೋಸ್ಟರಿಕಾ ಜಂಟಿಯಾಗಿ ಆಯೋಜಿಸಿದ್ದ 3ನೇ ವಿಶ್ವಸಂಸ್ಥೆಯ ಸಾಗರಿಕಾ ಸಮ್ಮೇಳನ ಜೂನ್ 2025ರಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಯಾವುದು? ಕೋಸ್ಟರಿಕಾ ಆಯೋಜಿಸಿದ್ದ, ಫ್ರಾನ್ಸ್ ಮತ್ತು ಕೋಸ್ಟರಿಕಾ ಆಯೋಜನೆ ಮಾಡಲಾಗಿದ್ದ 3ನೇ UNOC ಸಮಿಟ್ ಎಲ್ಲಿ ನಡೆದಿದೆ ಅಂತ. ಎಲ್ಲಿ ನಡೆದಿದೆ ಅಂದರೆ ಫ್ರಾನ್ಸ್ ಮತ್ತು ನೈಸ್ ದೇಶದಲ್ಲಿ ನಡೆದಿದೆ ಇದು. ಸರಿನಾ? ಫ್ರಾನ್ಸ್ ಮತ್ತು ನೈಸ್ಗಳಲ್ಲಿ ನಡೆದಿದೆ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಯಾವ ತಂಡವು ತನ್ನ ಮೊದಲ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿತು ಅಂತ ಕೇಳಿದರೆ, ಯಾವ ಒಂದು ದೇಶ ಗೆದ್ದಿದೆ ಅಂತ ನೋಡಿದರೆ, ನಮ್ಮ ತೆಂಬ ಬಹುಮ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ದೇಶ ಯಾವುದು? ನಮ್ಮ ಸೌತ್ ಆಫ್ರಿಕಾ ದೇಶ ಗೆದ್ದಿದೆ. ಸರಿನಾ? ICC ಟೆಸ್ಟ್ ಮೇಸನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು ಅಂದರೆ ನಮ್ಮ ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಸರ್ ಅವಾಗಲೇ ಹೇಳಿದ್ರಲ್ಲ ಸರ್, ವಿನೋದ್ ಕುಮಾರ್ ಶುಕ್ಲಾನವರು ಇಲ್ಲಿವೇ ಅಲ್ಲ ಸರ್, ಅವರು 59ನೇದವರು ವಿನೋದ್ ಕುಮಾರ್ ಶುಕ್ಲಾ ಅವರು. ಬಟ್ 58ನೇದವರು ಯಾರು ಅಂತ ನೋಡಿದ್ರೆ ಇಬ್ಬರಿಗೆ ಕೊಟ್ಟಿದ್ದಾರೆ. ಯಾರು ಅಂದರೆ ಒಬ್ಬರು ರಾಮಭದ್ರಾಚಾರ್ಯ ಅನ್ನೋರಿಗೆ, ಇನ್ನೊಬ್ಬರು ಗುಲ್ಜಾರ್ ಅನ್ನೋರಿಗೆ ಕೊಟ್ಟಿದ್ದಾರೆ. ಈ ರಾಮಭದ್ರಾಚಾರ್ಯ ಅನ್ನೋರಿಗೆ
ಸಂಸ್ಕೃತ ಭಾಷೆಗೆ, ಹಾಗೆ ಗುಲ್ಜಾರ್ ಅನ್ನೋರಿಗೆ ಇವರಿಗೆ ಉರ್ದು ಭಾಷೆಗೆ ನೀಡಲಾಗಿದೆ. ಸರಿನಾ, ಈ ಒಂದು ಪ್ರಶಸ್ತಿ ನೀಡಲಾಗಿದೆ. ಯಾವುದನ್ನ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಸುಸ್ಥಿರ ಕೃಷಿ ನಾವೀನ್ಯತೆಗಾಗಿ 2025 ವಿಶ್ವ ಆಹಾರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಯಾರು? ಮರಿಯಲ್ಲ ಹಂಗೇರಿಯಾ ಅನ್ನೋರು ಗೆದ್ದಿದ್ದಾರೆ. ಇವರು ಯಾವ ದೇಶದವರು ಅಂತ ನೋಡಿದ್ರೆ ಬ್ರೆಜಿಲ್ ದೇಶದವರು ಆಗಿದ್ದಾರೆ. ಯಾರು? ಮರಿಯಲ್ಲ ಹಂಗೇರಿಯಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದ ಮೊದಲ ಭಿಕ್ಷುಕ ಮುಕ್ತ ನಗರ ಎಂದು ಅಧಿಕೃತವಾಗಿ ಘೋಷಿಸಲಾದ ನಗರ ಯಾವುದು ಅಂತ ಕೇಳಿದ್ದಾರೆ. ಸರಿನಾ, ಯಾವ ಒಂದು ನಗರ ಅಂತ ನೋಡಿದ್ರೆ ಇಂದೋರ್ ನಗರ ಏನಿದೆಯಲ್ಲ, ಮೊದಲ ಭಿಕ್ಷುಕ ಮುಕ್ತ ನಗರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ನಗರವಾಗಿದೆ. ಯಾವುದು? ಇಂದೋರ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಓಕೆ ಇದೆ, ಪೂರ್ಣ ಸಾಕ್ಷರತೆಗಾಗಿ ರಾಷ್ಟ್ರೀಯವಾಗಿ ನಿಗದಿಪಡಿಸಿದ 95% ಮಾನದಂಡವನ್ನು ದಾಟಿದ ಎರಡನೇ ರಾಜ್ಯ ಯಾವುದು? ಸಂಪೂರ್ಣ ಸಾಕ್ಷರತೆಯನ್ನು ದಾಟಿದಿರತಕ್ಕಂತಹ ಎರಡನೇ ರಾಜ್ಯ ಯಾವುದು? ಯಾವುದ್ರಿ ರಾಜ್ಯ? ಗೋವಾ ರಾಜ್ಯ ಎರಡನೇ ರಾಜ್ಯ. ಮೊದಲನೇ ರಾಜ್ಯ ಮಿಜೋರಾಂ. ಸರಿನಾ, ಮೊದಲನೇ ರಾಜ್ಯ ಯಾವುದಾಗಿದೆ? ಮಿಜೋರಾಂ ಆಗಿದೆ. ಎರಡನೇ ರಾಜ್ಯ ಗೋವಾ ಆಗಿದೆ. ಮೂರನೇ ರಾಜ್ಯ ತ್ರಿಪುರಾ ಆಗಿದೆ. ಮೂರು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025 ಇಂದ್ರ 2025 ದ್ವಿಪಕ್ಷೀಯ ನೌಕಾವ್ಯಾಯಾಮ ಭಾರತ ಮತ್ತು ಇಂದ್ರ INDRA. IND ಅಂದರೆ ಇಂಡಿಯಾ, RA ಮೀನ್ಸ್ ರಷ್ಯಾ. ಇಂಡಿಯಾ ಮತ್ತು ರಷ್ಯಾದ ನಡುವೆ ಈ ಒಂದು ಜಂಟಿ ವ್ಯಾಯಾಮ ನಡೆಯುತ್ತದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025 ಕೇರಳದ ಯಾವ 2 ಕಡಲ ತೀರಗಳು ಪ್ರತಿಷ್ಠಿತ ಬ್ಲೂ ಫ್ಲಾಗ್ ಪ್ರಮಾಣೀಕರಣವನ್ನು ಪಡೆದಿವೆ ಅಂತ ಕೇಳಿದ್ದಾನೆ. ಯಾವ್ದು? ಒಂದು ಕಪ್ಪಾಡು ಮತ್ತು ಇನ್ನೊಂದು ಚಾಲ್ ಎನ್ನುವ 2 ಕಡಲ ತೀರಗಳು ಪ್ರತಿಷ್ಠಿತ ಬ್ಲೂ ಫ್ಲಾಗ್ ಪ್ರಮಾಣೀಕರಣವನ್ನು ಪಡೆದಿದ್ದಾವೆ. ಸರಿನಾ, ಪ್ರಮಾಣ ಪತ್ರವನ್ನು ಪಡೆದಿದೆ. ಯಾವುದು? ಬ್ಲೂ ಫ್ಲಾಗ್ ಇಂಡಿಕೇಶನ್ ಯಾವುದು ಪಡೆದಿದ್ದಾವೆ ಅಂದರೆ ಒಂದು ಕಪ್ಪಾಡ್ ಮತ್ತು ಇನ್ನೊಂದು ಚಾಲ್ ಅನ್ನೋದು ಎಲ್ಲಿ ಕಂಡು ಬರ್ತದೆ ಅಂದರೆ ಕೇರಳದಲ್ಲಿ ಕಂಡು ಬರ್ತಕ್ಕಂಥ ಪ್ರದೇಶಗಳಾಗಿದ್ದಾವೆ, ಕಡಲ ತೀರಗಳಾಗಿದ್ದಾವೆ. ಹಾಗೆ 477 ವ್ಯಕ್ತಿಗಳೊಂದಿಗೆ ವಿಶ್ವದ ಅತಿ ಹೆಚ್ಚು ಹಿಮಚಿರತೆ ಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಪ್ರದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಅಂದರೆ ಲಡಾಖ್ ರಾಜ್ಯ, ಕೇಂದ್ರಾಡಳಿತ ಪ್ರದೇಶ. ಸರಿನಾ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಲೀ ಜೆ ಮ್ಯಾಂಗ್ ಅವರು ಯಾವ ಏಷ್ಯಾದ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳಿದ್ದಾರೆ. ಲೀ ಜೆ ಮ್ಯಾಂಗ್ ಯಾವ್ದ್ರಿ? ಲೀ ಜೆ ಮ್ಯಾಂಗ್ ನೋಡ್ತಿರ್ತೀರಲ್ವಾ, ಕೊರಿಯನ್ ಮೂವಿ. ಅವ್ರ ದೇಶದ ಅಧ್ಯಕ್ಷರು ಗೊತ್ತಿರ್ಬೇಕಲ್ಲಿ ಮೊದಲು ದಕ್ಷಿಣ ಕೊರಿಯಾ. ಸರಿನಾ, ನೆನ್ಪಿಟ್ಕೊಳ್ಳಿ. ಸರಿನಾ, ಯಾರು ಅಂದರೆ ದಕ್ಷಿಣ ಕೊರಿಯಾ. ಸೊ ಒನ್ ಆಫ್ ದ ರೇಸಿಸ್ಟ್ ಕಂಟ್ರಿ ಯಾವುದು ಅಂದರೆ ನಿಮಗೆ ಸೌತ್ ಕೊರಿಯಾ ಅಂತ ಹೇಳ್ಬೋದು. ಸರಿನಾ, ರೇಸಿಸ್ಟ್ ಕಂಟ್ರಿ ಯಾಕಂದರೆ ನೀನು ಕರಿ ಇದೀ, ನೀನು ಬಿಳಿ ಇದೀ, ನೀನು ಬ್ರೌನ್ ಇದೀ ಅಂತಂದರೆ ಭೇದ ಭಾವ ಮಾಡೋರು ಯಾರು ಅಂತಂದ್ರೆ ಈ ದಕ್ಷಿಣ ಕೊರಿಯಾದವರು. ಸರಿನಾ, ಸೊ ನೀವೆಲ್ಲವೂ ಕೂಡ ಇದ್ರೆ ನಮ್ದು ಆರ್ಮಿ ಯಾವುದು KTS ಯಾವುದು ಹೇಳ್ತಿರಲ್ಲ, ಅದು ಆರ್ಮಿ ಅಂತ ಹೇಳ್ತಿರಲ್ವಾ. ಇವನ್ ಹೇಳಬೇಕು ಅಂದರೆ ಅವರು ಕೂಡ ನಿಮಗೆ ಮುಟ್ಸ್ಕೊಳ್ಳಲ್ಲ. ನೀವು ಎಷ್ಟು ಬೇಕಾದ, ನೀವು ಇಂಡಿಯನ್ಸ್ ಆಗಿ ನೀವು ಎಷ್ಟು ಬೇಕಾದ ವೈಟ್ ಆಗಿರ್ರಿ. ಸರಿನಾ, ನೀವು ವೈಟ್ ಆಗಿರೋದಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ದು ಆಲ್ವೇಸ್ ನಮ್ಮ ಇಂಡಿಯನ್ಸ್ ಬಣ್ಣ ಯಾವುದು ಅಂದರೆ ಗೋಧಿ ಮೈ ಬಣ್ಣ ಸಾಧಾರಣ ಮೈಕಟ್ಟು ಅಂತ ನಾವು ಹೇಳ್ತೀವಿ. ಸರಿನಾ, ಆಲ್ಮೋಸ್ಟ್ ನಮ್ಮ ಇಂಡಿಯನ್ಸ್ ಕಲರ್ ಯಾವುದಾಗಿರುತ್ತೆ ಅಂದರೆ ಒಂದು ಗೋಧಿ ಮೈ ಬಣ್ಣ ಆಗಿರುತ್ತೆ. ಸರಿನಾ, ಸೊ ಸರ್ ಇಲ್ಲ ಸರ್ ನಾನು ಬೆಳಗಿದ್ದೀನಿ, ಆದ್ರೂ ಕೂಡ ನಿಮ್ಮನ್ನು ಮುಟ್ಸ್ಕೊಳ್ಳಲ್ಲ ಸರ್ ಅವರು. ಯಾರು? ಸೌತ್ ಕೊರಿಯಾದವರು, ಸ್ಪೆಷಲಿ ನಾರ್ತ್ ಕೊರಿಯಾದವರು ಎಲ್ಲರನ್ನ ಮುಟ್ಸ್ಕೊಳ್ತಾರೆ. ಯಾಕಂದರೆ ಅವ್ರ ದೇಶದ ಒಬ್ಬ ಅಧ್ಯಕ್ಷನೇ ಆಗಿದ್ದಾರೆ ಅವರು. ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಜೂನ್ 2025 ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ ಭಾರತೀಯ ಕ್ರಿಕೆಟಿಗ ಯಾರು? ಜುಲೈ 7ರಂದು ಯಾರ್ದು ಬರ್ತ್ಡೇ ಇತ್ತು? MS ಧೋನಿ ಅವ್ರದ್ದು. ಸೊ ಅವರೇ ಇವರು ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡಿರ್ತಕ್ಕಂಥ ನಮ್ಮ ಭಾರತೀಯ ಕ್ರಿಕೆಟಿಗ ಆಗಿದ್ದಾರೆ. ಹಾಗೆ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿರ್ತಕ್ಕಂತಹ ಜಾಗತಿಕ ಲಿಂಗ ಅಂತರ ವರದಿಯಲ್ಲಿ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 131 ಸ್ಥಾನದಲ್ಲಿದೆ. ಆ್ಯಂಡ್ ದೆನ್ ರಾಮನಾಥಪುರಂ ಜಿಲ್ಲೆಯ ಧನುಷ್ಕೋಡಿಯಲ್ಲಿ ಯಾವ ರಾಜ್ಯ ಸರ್ಕಾರವು ಅಧಿಕೃತವಾಗಿ ಗ್ರೇಟರ್ ಫ್ಲೆಮಿಂಗೋ ಅಭಯಾರಣ್ಯವನ್ನು ಘೋಷಣೆ ಮಾಡಲಾಯಿತು? ಗ್ರೇಟರ್ ಫ್ಲೆಮಿಂಗೋ ಹಬ್ಬ ಅಲ್ಲ, ಅಭಯಾರಣ್ಯ. ಯಾವ ಒಂದು ರಾಜ್ಯದಲ್ಲಿ ಅಂದರೆ ತಮಿಳುನಾಡು ರಾಜ್ಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಜೂನ್ 2025 ಶ್ರೀಮಂತ ಶಂಕರದೇವ ಪ್ರಶಸ್ತಿ ಯಾರು ಅಂದರೆ ಸೋನಾಲ್ ಮಾನ್ಸಿಂಗ್ ಅವರು. ಇವರು ಒಡಿಸಿ ಮತ್ತು ಭರತನಾಟ್ಯ ನೃತ್ಯವನ್ನು ಮಾಡ್ತಾರೆ. ಆ್ಯಂಡ್ ದೆನ್ ಮೊದಲ ಒಂದು ಸಂಪೂರ್ಣ ಸಾಕ್ಷರತೆ ರಾಜ್ಯ ಯಾವುದು ಅಂದರೆ ಮಿಜೋರಾಂ ರಾಜ್ಯ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 4ನೇ ಒಂದು ಆರ್ಥಿಕತೆ ಯಾವುದಾಗಿದೆ ಅಂದರೆ ಇವಾಗ ಪ್ರಸ್ತುತ ಜಪಾನ್ ಆಗಿದೆ. 3ನೇದು ನಮ್ಮ ಭಾರತವಾಗಿದೆ. ಹಾಗೆ 2ನೇದು ಚೀನಾ ಆಗಿದೆ. ಹಾಗೆ ಮೊದಲನೇದು USA ಆಗಿದೆ. ಕ್ವಶನ್ ನೀವು ಓದ್ಕೊಳ್ಳಿ. ಹಾಗೆ ನಮ್ಮ ಭಾರತದ ರಾಷ್ಟ್ರಪತಿಗಳಿಗೆ ADC ಆಗಿ ನೇಮಕಗೊಂಡ ಮೊದಲ ಮಹಿಳಾ ನೌಕಾಪಡೆ ಅಧಿಕಾರಿ ಯಾರು ಅಂದರೆ ಈ ಒಂದು ಯಶಸ್ವಿ ಸೋಲಂಕಿ ಅವರು. ಹಾಗೆ ಮನೀಷಾ ಪಾದ್ಯಾನ್ ಅವರು ಮೊಟ್ಟ ಮೊದಲ ಗವರ್ನರ್ ADC ಆಗಿದ್ದಾರೆ, ಮಹಿಳಾ ADC. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಮಹಿಳಾ ಸಿಂಗಲ್ಸಲ್ಲಿ ಈ ಫ್ರೆಂಚ್ ಓಪನ್ ಗೆದ್ದವರು ಯಾರು ಅಂದರೆ ಕೋಕೋ ಗೌಫ್. ಪುರುಷರ ವಿಭಾಗದಲ್ಲಿ ಕಾರ್ಲಸ್ ಅಲ್ಕರಾಜನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025 46ನೇ ಏಷ್ಯನ್ ಶೃಂಗಸಭೆ ಯಾವ ಒಂದು ದೇಶದಲ್ಲಿ ನಡೆದಿದೆ? ಮಲೇಷ್ಯಾ ದೇಶದಲ್ಲಿ ನಡೆದಿದೆ. ಆ್ಯಂಡ್ ದೆನ್ ಪ್ರಧಾನಿ ನರೇಂದ್ರ ಮೋದಿ ಅವರ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ S ಮಹೇಂದ್ರ ದೇವ್ ಅವರನ್ನು ನೇಮಿಸಲಾಗಿದೆ. ಯಾವುದರಲ್ಲಿ? ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ನೋಡಿದ್ರೆ S ಮಹೇಂದ್ರ ದೇವ್ ಅವರು ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದಲ್ಲಿ ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಸರ್? ನಮ್ಮ ಬೆಂಗಳೂರಾ? ಬಿಲ್ಕುಲ್ ಸುರಕ್ಷಿತ ಇಲ್ಲ ಬೆಂಗಳೂರು. ಬಟ್ ಈ ಸುರಕ್ಷಿತ ರಾಜ್ಯ ಯಾವುದು ಅಂದರೆ ಸಿಕ್ಕಿಂ ರಾಜ್ಯವಾಗಿದೆ. ಸರಿನಾ, ಸಿಕ್ಕಿಂನ ಗ್ಯಾಂಗ್ಟಾಕ್ ಅತ್ಯಂತ ಸುರಕ್ಷಿತವಾಗಿರ್ತಕ್ಕಂಥ ಪ್ರದೇಶ ಮಹಿಳೆಯರಿಗೆ ಮಹಿಳೆಯರು ಮತ್ತು ಮಕ್ಕಳಿಗೆ. ಆ್ಯಂಡ್ ದೆನ್ ಕರ್ನಾಟಕ ಅಂದ್ರೂ ಕೇಳಕ್ಕೆ ಹೋಗಬೇಡಿ. ಸರಿನಾ ಸರ್, ಕರ್ನಾಟಕ ಮೇಲೆ ನಿಮ್ಗೆ ಅಭಿಮಾನ ಇಲ್ಲ ಸರ್, ನಾನು ಇದ್ದು ಹೇಳ್ತಿದ್ದೀನಿ. ಸರಿನಾ, ಸೊ ಕರ್ನಾಟಕ ಆಯಿತು, ನಿಮಗೆ ಈ ಮಹಾರಾಷ್ಟ್ರ ಸ್ಪೆಷಲಿ ಯಾವುದು ಅಂತಂದರೆ ಈ ಪುಣೆ. ಸರಿನಾ, ಮತ್ತು ಮುಂಬೈ, ಓಕೆ, ಮತ್ತು ಪುಣೆ. ಸೊ ಇವೆಲ್ಲವೂ ಕೂಡ ನಗರಗಳು. ಸ್ಪೆಷಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು. ಸರಿನಾ, ಸೊ ಎದಕ್ಕೂ ಕೂಡ ಇದ್ರೆ ಹೇಳೋಕ್ಕೆ ಇಲ್ಲ, ಯೂಸ್ಲೆಸ್ ಬೆಂಗಳೂರು ಅಂತ ನಾವು ಹೇಳ್ಬೋದು. ಸೊ ಈ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸೇಫ್ಟಿ ವಿಭಾಗದಲ್ಲಿ ಅಂತ ನಾವು ಬಂದರೆ
ಮಹಿಳೆಯರು ಮತ್ತು ಮಕ್ಕಳು ಅಲ್ಲ, ಪುರುಷರ ವಿಭಾಗದಲ್ಲಿ ಅಂತ ಹೇಳಿದ್ರು ಕೂಡ ಬೆಂಗಳೂರು ಸೇಫ್ಟಿ ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ ಕಿಚನ್ ಮತ್ತು ಮಿನಾರ್ ಜೋಗು ಪ್ರದೇಶಗಳನ್ನು ರಾಮ್ಸರ್ ತಾಣಗಳಿಗೆ ಸೇರಿಸಲಾಗಿದೆ. ಇವು ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ 2025ರಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿತ್ತು? HDAಯಲ್ಲಿ ಯಾವ ಒಂದು ದೇಶ ಅಗ್ರಸ್ಥಾನದಲ್ಲಿದೆ ಅಂದರೆ ಈ ಒಂದು ಐಸ್ಲ್ಯಾಂಡ್ ದೇಶ ಅಗ್ರಸ್ಥಾನದಲ್ಲಿದೆ. ಸರಿನಾ, ಮಾನವ ಅಭಿವೃದ್ಧಿಯಲ್ಲಿ ಐಸ್ಲ್ಯಾಂಡ್ ದೇಶ ಅಗ್ರಸ್ಥಾನದಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ 2025ರಲ್ಲಿ ಯಾವ ದೇಶವನ್ನು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ ಎಂದು ಘೋಷಿಸಿದೆ? ನಮ್ಮ ಭಾರತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ ಐತಿಹಾಸಿಕ ಫೈನಲ್ನಲ್ಲಿ ಜಾನಿಕ್ ಸಿನ್ನರ್ ಅವರು ಸೋಲಿಸುವ ಮೂಲಕ ಫ್ರೆಂಚ್ ಓಪನ್ ಕಾರ್ಲೋಸ್ ಅಲ್ಕರಾಜ್ ಅಷ್ಟೇ. ಆ್ಯಂಡ್ ದೆನ್ ಭಾರತ ಮೊದಲ ಒಂದೇ ಭಾರತ್ ನಿರ್ವಹಣಾ ಡಿಪೋವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಜೋಧ್ಪುರ್, ರಾಜಸ್ಥಾನ. ಆ್ಯಂಡ್ ದೆನ್ 2025ರಲ್ಲಿ ಸೇನಾ ಸಿಬ್ಬಂದಿಯ ಉಪ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಈ ರಾಜು ಎಲ್ಲಿದ್ದಾರೆ? ಓಕೆ, ರಾಜು ಘಾಯರ್ ಅವರನ್ನು ನೇಮಿಸಲಾಗಿದೆ. ಆ್ಯಂಡ್ ದೆನ್ 11ನೇ ಬ್ರಿಕ್ಸ್ ಸಂಸದೀಯ ವೇದಿಕೆ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಎಲ್ಲಿ ಅಂದರೆ ಈ ಒಂದು ಬ್ರೆಜಿಲಿಯಾದಲ್ಲಿ ನಡೆದಿದೆ. ಆ್ಯಂಡ್ ದೆನ್ ವಿಸ್ಟಾಡೋಮ್ ಜಂಗಲ್ ಸಫಾರಿ ಈ ಒಂದು UP ರಾಜ್ಯದಲ್ಲಿ ನಡೆದಿದೆ, UP ರಾಜ್ಯ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಈ ಒಂದು ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿನಾ, ಯಾರು ಅಂತಂದರೆ ರಾಜು ಘಾಯ್ ಅವರನ್ನು. ಸರಿನಾ, ಈ ರಾಜು ಎಲ್ಲಿದ್ದಾರೆ? ರಾಜು ಮೆಮಾನಿ ಅವರನ್ನು. ಸರಿನಾ, ಈ ರಾಜು ಮೆಮಾನಿ ಅವರನ್ನು CIA ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಹಾಗೆ ಮೂಲಭೂತ ಮಿಲಿಟರಿ ತರಬೇತಿಯನ್ನು ಯಾರು? ನಮ್ಮ ಮಹಾರಾಷ್ಟ್ರ ರಾಜ್ಯ. ಸರಿನಾ, ಇದು ಓದ್ಕೊಳ್ಳಿ ಕ್ವಶನ್, ಮಹಾರಾಷ್ಟ್ರ ರಾಜ್ಯದಕ್ಕೆ ಸರಿಯಾದ ಉತ್ತರ. ಹಾಗೆ ಭಾರತ ರಾಜಧಾನಿ ಯಾವುದು? ನಮ್ಮ ಬೆಂಗಳೂರು, ಚಿರತೆ ರಾಜಧಾನಿ. ಹಾಗೆ ತಮಿಳು ಮತ್ತು ಇಂಗ್ಲೀಷ್ ಯಾರು ಅಂತಂದರೆ ಈ ರಾಧಿಕಾ ಸುಬ್ರಹ್ಮಣ್ಯನ್ ಅವರು. ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ ಜೂನ್ ಬ್ರಿಕ್ಸ್ ಪಾಲುದಾರಕ ರಾಷ್ಟ್ರ ಯಾವುದು ಅಂದರೆ 10ನೇ ಪಾಲುದಾರ ರಾಷ್ಟ್ರ ಅಂದರೆ ವಿಯೆಟ್ನಾಂ. 10ನೇ ಒಂದು ಸದಸ್ಯ ರಾಷ್ಟ್ರ ಯಾವುದು ಅಂದರೆ ಇಂಡೋನೇಷ್ಯಾ. ಹಾಗೆ G7 ನಡೆದಿರ್ತಕ್ಕಂಥ ಒಂದು ಪ್ರದೇಶ ಯಾವುದು ಅಂದರೆ ಈ ಒಂದು ಕೆನಡಾ, ಕನಸ್ಕಾಸ್, ಅಲ್ಬರ್ಟಾ ಮತ್ತು ಕೆನಡಾದಲ್ಲಿ ನಡೆದಿದೆ. ಸೊ ಇದಾಗಿತ್ತು ಇಲ್ಲಿವರೆಗೆ ಕರೆಂಟ್ ಅಫೇರ್ಸ್ 6 ತಿಂಗಳ ಒಂದು 120 ಪ್ರಮುಖ ಪ್ರಶ್ನೆಗಳ ಒಂದು ಅನಲೈಸಿಸ್ ಹಾಗೆ ಒಂದು ಡಿಸ್ಕಷನ್ ಅಂತ ನಾವು ಹೇಳ್ಬೋದು. ಸ್ವಲ್ಪ ಲಾಸ್ಟ್ ಕ್ವೆಶ್ಚನ್ ಸ್ವಲ್ಪ ಸ್ಪೀಡ್ ಆಯಿತು, ಯಾಕಂದರೆ 1 ಅವರಲ್ಲಿ ಇದು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟಿಂದ ಸ್ವಲ್ಪ ಸ್ಪೀಡಾಗಿ ಕವರ್ ಮಾಡಿದೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇದು ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ, ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗ್ತಾ ಇತ್ತು ಅಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳಿದ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.